ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವಧೈರಿಗೂ ಶೈಲಸುತೆ ರಂಜಿತಳ ನಮಸ್ಕಾರಗಳು. ಯಕ್ಷವಾಹಿನಿ ಬೆಂಗಳೂರು ಪ್ರಸ್ತುತಪಡಿಸುತ್ತಿರುವ ಸುರುತ್ ಸಂವಾದ ಕಾರ್ಯಕ್ರಮ ಮಾತಿನ ಮನೆಯ 69ನೆಯ ಕಾರ್ಯಕ್ರಮವಾಗಿ ನೆರವೇರುತ್ತಿದೆ. ವೈವಿಧ್ಯತೆಯ ಕಾರ್ಯಕ್ರಮಗಳ ಪರಂಪರೆಗೆ ಮತ್ತೊಂದು ಗರಿಯಾಗಿ ಇಂದು ಯಕ್ಷಗಾನದ ಸುರುತ್ ಸಂವಾದ ಕಾರ್ಯಕ್ರಮ ಮಾತಿನ ಮನೆಯಲ್ಲಿ ನಡೆಯಲಿದ್ದು, ಇಂದಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ಡಾಕ್ಟರ್ ಆನಂದರಾಮ ಉಪಾಧ್ಯ ಯಕ್ಷಗಾನದ ವಿದ್ವಾಂಸರು ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿ ಅನಂತ ಪದ್ಮನಾಭ ಪಾಠಕ್ ಯಕ್ಷಗುರು, ಹಿಮ್ಮೇಳದ ಕಲಾವಿದರು ಇವರನ್ನ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ಮಾತಿನ ಮನೆಯ ಒಡೆಯರಾಗಿರುವ ರಾಸು ವೆಂಕಟೇಶ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ರಾಸು ವೆಂಕಟೇಶ್ ಅವರಲ್ಲಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇದು ಮಾತಿನ ಮನೆಯ 69ನೇ ಕಾರ್ಯಕ್ರಮ. ವೈವಿಧ್ಯಮಯ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಯಕ್ಷಗಾನದ ಕುರಿತಾದಂತಹ ಮೊಟ್ಟ ಮೊದಲ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಕ್ಕೆ ಬಂದಿರತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ನಮಗೆ ನೆರವಾದವರು ಅಜಿತ್ ಕಾರಂತ್ ಅವರು. ಅವರ ಮೂಲಕ ಯಕ್ಷಗಾನದ ಗಣ್ಯ ವ್ಯಕ್ತಿಗಳೆಲ್ಲ ಇವತ್ತು ವೇದಿಕೆಗೆ ಬಂದಿದ್ದೀರಾ. ನಿಮ್ಮೆಲ್ಲರನ್ನ ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ವೀಕ್ಷಣೆಗೆ ನೀವೆಲ್ಲ ಬಂದಿದ್ದೀರಿ. ಫೇಸ್ಬುಕ್ ಜಾಲತಾಣದ ಮೂಲಕ ಕೂಡ ಜನ ನೋಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಮಾತಿನ ಮನೆಯ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವೆಲ್ಲ ಯಕ್ಷಗಾನದ ತಾಳಮದ್ದಲೆ ಕಾಯ್ತಾ ಇರೋದ್ರಿಂದ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಮಾತಿನ ಮನೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ನಿಮಗೆ ವೇದಿಕೆ ಬಿಟ್ಕೊಡ್ತೀನಿ ನಾನು. ಮಾತಿನ ಮನೆಯನ್ನು ನಾವು 2020ರಲ್ಲಿ ಆರಂಭ ಮಾಡಿದ್ವಿ. ಮಾರ್ಚ್ 8ನೇ ತಾರೀಕು ಆರಂಭ ಮಾಡಿದ್ವಿ. 10ನೇ ತಾರೀಕಿಂದ ಕರೋನಾ ಶುರುವಾಗೋಯ್ತು. ಹಾಗಾಗಿ 4 ತಿಂಗಳ ಕಾಲ ನಾವೇನು ಮಾಡಲಿಕ್ಕಾಗಿಲ್ಲ. ಹಾಗಾಗಿಯೂ ಮುಂದಿನ ಮಾರ್ಚ್ಗೆ 4 ವರ್ಷಗಳು ತುಂಬುತ್ತೆ ನಮ್ಮ ಮಾತಿನ ಮನೆಗೆ. 48 ತಿಂಗಳ ಕಾಲ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ವಿ. 48ರಲ್ಲಿ 8 ತಿಂಗಳ ಕಾಲ ಕರೋನಾ ದೆಸೆಯಿಂದ ಏನು ಮಾಡೋಕ್ಕಾಗಿಲ್ಲ. ಹಾಗಾಗಿ 36 ತಿಂಗಳಲ್ಲಿ ನಾವು 70 ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ವಿ. ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರೋರು, ಕಾರ್ಯಕ್ರಮ ನೀಡುತ್ತಿರ್ತಕ್ಕಂತಹ ಗಣ್ಯ ವ್ಯಕ್ತಿಗಳು. ಈ ಕಾರ್ಯಕ್ರಮಕ್ಕೆ ಇಲ್ಲಿ ಯುವಕರು ಬಂದಿದ್ದಾರೆ. ಅಂದರೆ ಯಾರು ಪ್ರತಿಭಾವಂತರು, ಅವಕಾಶದಲ್ಲಿ ಯಾರು ವಂಚಿತವಾಗಿದ್ದಾರೆ ಅವರು ಕೂಡ ಬಂದಿದ್ದಾರೆ. ಯಾರು ಪ್ರತಿಭೆಯನ್ನು ದಾಟಿ ಮೇಲ್ಪಂಕ್ತಿಯಲ್ಲಿದ್ದಾರೆ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ವೀಕ್ಷಕರಿಗೆ ರಂಜನೆಯನ್ನ, ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲಿ ಮಾತಿನ ಮನೆಯಾಗೆ ನಾವು ನೃತ್ಯ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮ ಆಗಿದೆ, ಉಪನ್ಯಾಸಗಳಾಗಿದೆ, ಗೀತೆಗಳು, ಭಕ್ತಿಗೀತೆ, ಭಾವಗೀತೆ, ಸುಗಮ ಸಂಗೀತ, ರಂಗಗೀತೆಗಳು, ಗಮಕ ಕೂಡ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಗಮಕ ಕಲಾ ಪರಿಷತ್ತಿನ ಗಂಗಮ್ಮ ಕೇಶಮೂರ್ತಿಯವರೇ ಬಂದಿದ್ದೀವಿ. ನಮ್ಮ 3ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಪಂಡಿತ್ ಪ್ರವೀಣ್ ಗೋಡ್ಖಿಂಡಿಯವರನ್ನ ಕರೆಸಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿದ್ವಿ. ಅವರು ಕೂಡ ಇಲ್ಲಿ ಒಂದು 25 ನಿಮಿಷಗಳ ಕಾರ್ಯಕ್ರಮವನ್ನು ಕೊಟ್ಟು ಮಾತಿನ ಮನೆಯ ಬಗ್ಗೆ ಪ್ರಶಂಸೆ ಮಾತನಾಡಿದರು. ಇಂತಹ ಒಂದು ಮಾತಿನ ಮನೆಯಲ್ಲಿ ಇವತ್ತು ಪ್ರಪ್ರಥಮವಾಗಿ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇದೆ. ನೀಡ್ತಿರ್ತಕ್ಕಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಅತಿಥಿಗಳಾದ ಡಾಕ್ಟರ್ ಆನಂದರಾಮ ಉಪಾಧ್ಯ ಮತ್ತು ಅನಂತ ಪದ್ಮನಾಭ ಪಾಠಕ್ ಮತ್ತು ರಾಸು ವೆಂಕಟೇಶ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗುವುದರ ಮೂಲಕ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಇಂದಿನ ಕಾರ್ಯಕ್ರಮದಲ್ಲಿ ಬೆಳಗಿದಂತಹ ಈ ಉದ್ಘಾಟನೆಯ ಜ್ಯೋತಿ ಮಾತಿನ ಮನೆಗೆ ಕಾರ್ಯಕ್ರಮದಿಂದ ಕಾರ್ಯಕ್ರಮಕ್ಕೆ ಇದೇ ರೀತಿಯ ವಿಭಿನ್ನತೆಗಳನ್ನ ತರಲಿ, ಇದು ಸದಾ ಸಾಂಸ್ಕೃತಿಕ ವೇದಿಕೆಯಾಗಿ ಬೆಳಗುತ್ತಿರಲಿ ಎಂಬ ಆಶಯದೊಂದಿಗೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ಈ ದಿನ ಇಲ್ಲಿ ಯಕ್ಷಗಾನದ ಸುರತ್ ಸಂವಾದವನ್ನ ಏರ್ಪಡಿಸಿದಂತಹ ಯಕ್ಷವಾಹಿನಿ ಬೆಂಗಳೂರು ಇದರ ಆಯೋಜಕರಾದಂತಹ ಅಜಿತ್ ಕಾರಂತರಿಗೆ ವೇದಿಕೆಯನ್ನ ಬಿಟ್ಟುಕೊಡುತ್ತಿದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಬೆಂಗಳೂರಿನಂತಹ ಮಹಾನಗರದಲ್ಲಿ ಇಂತಹ ಒಂದು ವೇದಿಕೆ ಸಿಕ್ಕುತ್ತದೆ ಅಂತ ಹೇಳುವುದೇ ನಮ್ಮ ಪೂರ್ವ ಪುಣ್ಯ ಅಂತ ತಿಳ್ಕೊಳ್ಳುವ ವರ್ಗ ನಮ್ಮದು. ಯಕ್ಷವಾಹಿನಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ಇವತ್ತು ಅದರ ಅನುಭವವನ್ನು ಪಡೆದಿದ್ದೇವೆ. ಹಾಗಾಗಿ ಮೊದಲಿಗೆ ನಾವು ಮಾತಿನ ಮನೆಗೆ ಚಿರಋಣಿಗಳು. ನಮ್ಮ ಅತ್ಯಂತ ಪ್ರೀತಿಯ ಒಂದು ಯಕ್ಷಗಾನ ಕಲೆ, ಅದರ ಕಲಾವಿದರ ತುಡಿತ, ಕಲಾಸಕ್ತರ ದುಡಿತ, ಇದು ಎಲ್ಲವನ್ನೂ ಸೇರಿಸಿ ಇದಕ್ಕೊಂದು ಸಂಬಂಧವನ್ನು ಕಲ್ಪಿಸಬೇಕು ಅಂತ ಹೇಳಿ ಪ್ರಾರಂಭವಾದದ್ದೇ ಈ ಸುಹೃತ್ ಸಂವಾದ ಅಂತ ಹೇಳುವಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ಯಕ್ಷವಾಹಿನಿ ಎನ್ನುವಂಥದ್ದು ಕೂಡ ನೀವು ಹೇಳಿದ ಹಾಗೆ ಬಹಳ ಹಿಂದಿನ ಕಾಲದಿಂದಲೂ ಬಂದದ್ದಲ್ಲ, ಇತ್ತೀಚೆಗೆ ರೂಪುರೇಷೆಯನ್ನು ತೆಗೆದುಕೊಂಡು ಈಗ ಒಂದು ಹಂತದಲ್ಲಿ ಸ್ಥಿರವಾಗಿ ನಿಂತಹ ಒಂದು ಸಂಸ್ಥೆ. ಇದರಲ್ಲಿ ನಾವು ಮೊದಲಿಗೆ ಮಾಡಿದ ಕೆಲಸ ಏನು ಅಂದ್ರೆ, ಯಕ್ಷಗಾನ ಕೃತಿಗಳನ್ನು ನಾವು ಎಲ್ಲ ಕಡೆ ಇದ್ದದ್ದನ್ನು ಸಂಗ್ರಹ ಮಾಡ್ತಾ ಬಂದದ್ದು, ಅದನ್ನು ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಎಲ್ಲರ ಕೈಗೆ ಅದು ಸಿಕ್ಕುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದು. ಇದರಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸಿದವರು ಶ್ರೀಯುತ ನಟರಾಜ ಉಪಾಧ್ಯಾಯ ಅಂತ, ಅವರ ಕನಸಿನ ಕೂಸು ಯಕ್ಷವಾಹಿನಿ. ಅವರಿಗೆ ಸರಿಯಾದ ಒಂದು ಸಾಥ್, ಬೆನ್ನೆಲುಬನ್ನು ನೀಡಿದವರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶೇಷ ಪರಿಣಿತರಾದಂತಹ ರವಿ ಬಡೋಡಿಯವರು. ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಮುಂದಿನ ಸುಹೃತ್ ಸಂವಾದ ತಾಳಮದ್ದಲೆಯ ಕಾರ್ಯಕ್ರಮದಲ್ಲಿ ಅವರು ಪಾತ್ರವನ್ನು ವಹಿಸ್ತಾರೆ. ಹಾಗಾಗಿ ಅವರ ಒಂದು ವೈಖರಿಯನ್ನು ನೀವು ಗಮನಿಸಬಹುದು. ಆದರೆ ಇದು ಯಕ್ಷಗಾನ ಕಲೆ, ಕಲಾವಿದ ಇದೆಲ್ಲವನ್ನು ಹೇಳಿಕೊಡ್ತಾ ಇದ್ದೇವೆ. ಆದ್ರೆ ಇವತ್ತು ಬೆಳಿಗ್ಗೆ ನಡೆದ ಒಂದು ಸಂದರ್ಶನದಲ್ಲಿ ಹಿರಿಯರಾದ ರಾಧಾಕೃಷ್ಣ ಕಚ್ಚಾರ ಸಂದರ್ಶನ ಮಾಡುವಾಗ ಒಂದು ಪ್ರಶ್ನೆಯನ್ನು ಚೆನ್ನಾಗಿ ಕೇಳಿದರು. ಈ ಮಾತಿನ ಮನೆಯ ಆಸ್ಥಾನ ನಿರೂಪಕಿ ಶೈಲಸುತೆ ರಂಜಿತಾ ಏನಂದ್ರೆ, ಕಲೆ, ಕಲಾವಿದ ಮತ್ತು ಪ್ರೇಕ್ಷಕ ಇವರ ನಡುವಿನ ಸಂಬಂಧ ಹೇಗಿತ್ತು, ಹೇಗಿದೆ, ಹೇಗಾಗಬೇಕು ಎನ್ನುವಂಥದ್ದು ಒಂದು ಒಳ್ಳೆಯ ಪ್ರಶ್ನೆ. ಅದೇ ಪ್ರಶ್ನೆಯ ಜೊತೆಗೆ ಮತ್ತೊಂದು ಸೇರಿಸಬಹುದಾದದ್ದೇನು ಕೇಳಿದ್ರೆ, ಇಂತಹ ಕಲೆ, ಕಲಾವಿದ, ಪ್ರೇಕ್ಷಕ ಇವರಿಗೆಲ್ಲ ಒಂದು ಸೇತುವಾಗಿ ಒಂದು ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾನೆ ಯಕ್ಷಗಾನ ಕವಿ. ಅಂತಹ ಕವಿಗಳಿಗೆ ಸರಿಯಾದಂತಹ ನ್ಯಾಯ ಸಲ್ಲಿಕೆ ಆಗುತ್ತಾ ಇಲ್ಲ ಎನ್ನುವಂತಹ ಒಂದು ಕಾರಣದಿಂದ ಆ ಎಲ್ಲ ಕೃತಿಗಳನ್ನು ಸಂಪಾದನೆ ಮಾಡುತ್ತಾ ಅವುಗಳಲ್ಲಿ ಆ ಕವಿಗಳ ಮಹತ್ವ ಏನು ಮತ್ತು ಕವಿಗಳ ಕಾಲ ಏನು, ಅವರ ಉಳಿದ ಕೃತಿಗಳ ಪರಿಚಯ ಇತ್ಯಾದಿಗಳನ್ನೆಲ್ಲ ಅಳವಡಿಸಿ ಈಗಲೂ ನೀವು ನೋಡಬಹುದು. ಪ್ರತಿ ಸಂಗ್ರಹ, ಯಕ್ಷಗಾನ ಪ್ರತಿ ಸಂಗ್ರಹ ಎನ್ನುವಂತಹ ಒಂದು ಆಪ್ ಇದೆ. ಆ ಆಪ್ ಅನ್ನು ನೀವು ಡೌನ್ಲೋಡ್ ಮಾಡಿದ್ರೆ ಸುಮಾರು 1678 ಪ್ರಸಂಗಗಳು ನಿಮ್ಮ ಕೈಯಲ್ಲಿ ಸಿಗುತ್ತೆ. ಅದನ್ನು ಅಮೂಲ್ಯವಾದದ್ದು. ಯಾಕಂದ್ರೆ ನಮಗೆ ಇವತ್ತು ಸುಮಾರು ಒಂದು 30 ರಿಂದ 50 ಪ್ರಸಂಗಗಳು ಅವರ ಖಜಾನೆಯಿಂದ ದೊರಕಿದೆ. ಕಾರಣ ಏನು ಅಂದ್ರೆ ಅಮೂಲ್ಯವಾದವು. ಇನ್ನೊಂದು ಬಹುಶಃ ಸದ್ಯದಲ್ಲೇ ಅಂಥದ್ದೊಂದು ದಾಖಲೆ ಆಗ್ಲಿಕ್ಕಿದೆ, ಮಾನಸ ಚರಿತ್ರೆ ಅಂತ ಹೇಳುವುದು, ಒಂದು ಮನೋವಿಜ್ಞಾನದ ಬಗ್ಗೆ. ನೋಡಿ, ಯಕ್ಷಗಾನ ಕಲೆಗೂ ಮತ್ತು ವಿಜ್ಞಾನಕ್ಕೂ ಇರಬಹುದಾದ ಒಂದು ನಂಟನ್ನು ಸಾಧಿಸುವಲ್ಲಿ ಆ ಪ್ರಸಂಗ ನಿಜವಾಗ್ಲೂ ಪರ್ಯಾಪ್ತವಾಗುತ್ತೆ. ಅಂತಹ ಒಂದು ಮಾನಸ ಚರಿತ್ರೆ ಎನ್ನುವಂತಹ ಒಂದು ದೊಡ್ಡ ಪ್ರಸಂಗ, ಅದನ್ನ ಯಾಕಂದ್ರೆ ನಾವು ಅಧ್ಯಯನ ಪೂರ್ವಕವಾಗಿಯೇ ರಂಗಕ್ಕೆ ತರಬೇಕಾದ ಅನಿವಾರ್ಯ ಇದೆ. ಅಂತಹ ಒಂದು ಪ್ರಸಂಗದ ಹಸ್ತಪ್ರತಿ ಅದನ್ನು ಸಂಗ್ರಹ ಮಾಡಿ ಅದನ್ನು ಈಗ ಇವರು ಶಿರೂರು ಉಮೇಶ್ ಅವರು ಮುದ್ರಿಸಿ ಈಗ ನಮ್ಮೆಲ್ಲರ ಕೈ ಸೇರುವ ಹಾಗೆ ಮಾಡಿದ್ದಾರೆ. ಅಂತಹ ಒಂದು ವಿಶೇಷವಾದ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಹೇಳ್ತಾ ಹೋದ್ರೆ ಯಕ್ಷಗಾನ ಕಲೆ ಸಮೃದ್ಧವಾದ ಹೇಗೆ ಕೇಳಿದ್ರೆ, ಇಂತಹ ಅನೇಕ ಕಲಾ ರಸಿಕರ, ಕಲಾ ಪೋಷಕರ, ಯಕ್ಷಗಾನ ವಿದ್ವಾಂಸರ ಸಹಾಯದಿಂದ ಎಲ್ಲ ಸರಿ, ಎಲ್ಲವೂ ನಮ್ಮಲ್ಲಿದೆ. ಆದ್ರೆ ಪ್ರದರ್ಶನ ಮಾಡೋದಕ್ಕೆ ವೇದಿಕೆ ಇಲ್ಲ. ಏನ್ ಮಾಡೋಣ? ಆ ವೇದಿಕೆಗೆ ಒಂದು ಅಸ್ತಿತ್ವ. ನನಗೊಂದು
ನಿಜವಾಗ್ಲೂ ಅನ್ನಿಸಿಬಿಡ್ತು. ಈ ಹಾಲನ್ನು ನೋಡ್ಕೊಂಡು ಹೋದೆ, ನಮ್ಮ ಕಾರ್ಯಕ್ರಮಕ್ಕೆ ಸರಿ ಇದೆ, ಯಾಕಂದ್ರೆ ಇಷ್ಟೇ ಜನ ಬರೋದು, ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿ ಆಗುತ್ತೆ, ಸರಿ. ಹೋದೆ, ಒಂದು ಪೋಸ್ಟರ್ ಅನ್ನು ಮಾಡಿ ಹಾಕಿದೆವು, ಮಾತಿನ ಮನೆ ಈ ಅಂಗಳದಲ್ಲಿ ನಮ್ಮ ಯಕ್ಷವಾಹಿನಿ ಕಾರ್ಯಕ್ರಮದ ಈ ಸುಹೃತ್ ಸಂವಾದ ನಡೆಯಲಿಕ್ಕಿದೆ ಅಂತ. ನನಗೆ ಬಂದ ಪ್ರತಿಕ್ರಿಯೆಗಳು ನನಗೆ ನಿಜವಾಗಲೂ ಬಹಳ ಹೆಮ್ಮೆಯನ್ನು ಕೊಟ್ಟಿದೆ. ನಾನು ವೈಯಕ್ತಿಕವಾಗಿ ಹೇಳ್ತೇನೆ, ನಾನು ನಿಜವಾಗ್ಲೂ ಅದನ್ನು ಬಳಸಬಾರ್ದು ಈ ವೇದಿಕೆಯಲ್ಲಿ, ಆದ್ರೆ ಆ ಸಂತೋಷ ತಡೀಲಿಕ್ಕಾಗ್ತಾ ಇಲ್ಲ. ನನ್ನ ಸ್ವಂತ ಪ್ರತಿಷ್ಠೆ ಏನಿದೆ ಅದು ಸರ್ 2 ಸ್ಟೆಪ್ ಮೇಲೆ ಹೋಗಿದೆ ಸರ್. ನಿಜವಾಗ್ಲೂ ಇದು ಯಾವುದು ಶ್ಲಾಘನೀಯವಾದ ಅಥವಾ ಅವರನ್ನು ಹೊಗಳಬೇಕು ಅಂತ ಹೇಳುವ ಉದ್ದೇಶದಿಂದಲ್ಲ. ನಮ್ಮ ಊರಿನವರು, ನಾನು ಇದೊಂದು ತುಂಬಾ ಒಂಥರ ಬೇಸರದಿಂದಲೂ ಹೇಳ್ತೇನೆ ಮತ್ತು ಸ್ವಲ್ಪ ಹಾಸ್ಯ. ಅಜಿತ ಯಕ್ಷಗಾನಕ್ಕೆ ಹೋಗ್ತಾರಂತೆ. ಏನಕ್ಕೆ? ಬಹುಶಃ ಯಕ್ಷಗಾನ ನೋಡ್ಲಿಕ್ಕೆ ಇರಬಹುದು, ತಾಳಮದ್ಲೆಗೆ ಹೋಗ್ತಾರಂತೆ, ತಾಳಮದ್ಲೆ ಕೇಳಲಿಕ್ಕೆ ಇರಬಹುದು ಅಂತ ಹೇಳಿ ತಿಳ್ಕೊಂಡವರೇ ನಮ್ಮೂರಿನಲ್ಲಿ ಇರೋದು. ನಾನು ವೇದಿಕೆಗೆ ಬರ್ತೇನೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅಂಥವರಿಗೆ ಈ ಮಾತಿನ ಮನೆಗೆ ಬಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಒಂದು ಸಲ ಹುಕ್ ಮೇಲೆ ಹೋಗಿದೆ. ಮಾತಿನ ಮನೆನಾ, ನೀ ಹೋಗ್ತಾ ಇದ್ಯಾ ಅಂತ ಅವರು ನನ್ನ ನೋಡುವ ರೀತಿಯೇ ಬದಲಾಗಿದೆ ಅಂತ. ಹಾಗಾದ್ರೆ ಈ ಮಾತಿನ ಮನೆಯ ಈ ಅಂಗಳಕ್ಕೆ ಎಷ್ಟು ಮಹತ್ವ ಉಂಟು, ಇದನ್ನು ನಾವು ಗಮನಿಸಬೇಕು. ಇಂಥದ್ದು ಪ್ರತಿಯೊಂದು ಮನೆಯಲ್ಲೂ ಆಗಬೇಕು ಅಂತ ಹೇಳುವುದು ನಮ್ಮ ಅಪೇಕ್ಷೆ. ಅಂತಹ ಒಂದು ಒಳ್ಳೆಯ ಸಂಸ್ಕಾರಯುತರಾದ ಪ್ರೇಕ್ಷಕರನ್ನು, ಮಾತಿನ ಮನೆಯ ಪ್ರೇಕ್ಷಕರು ಅಂತಲೇ ಒಂದು ವರ್ಗ ಸೃಷ್ಟಿಯಾಗಿದೆ. ಅದು ಫೇಸ್ಬುಕ್ ನಲ್ಲಿ ಇರಬಹುದು ಅಥವಾ ಯೂಟ್ಯೂಬ್ ನಲ್ಲಿ ಇರಬಹುದು. ಅಂತಹ ಒಂದು ವರ್ಗವನ್ನು ಸೃಷ್ಟಿಸುವುದು ತುಂಬಾ ಕಷ್ಟ, ಯಾಕಂದ್ರೆ ನನಗೆ ಸ್ವತಃ ಅನುಭವ. ಆ ವರ್ಗವನ್ನು ಸೃಷ್ಟಿಸಿಕೊಂಡು ತಮ್ಮ ಕಾರ್ಯವೈಖರಿ, ಅದರಿಂದ ಸಾಹಿತ್ಯ ಸೇವೆಯನ್ನು ಮಾಡುತ್ತಿರುವ ರಾಸು ವೆಂಕಟೇಶ ಅಂತೇವೆ. ನನ್ನೊಂದು ಇಲ್ಲಿ ಹೇಗಿದೆ ಅಂದ್ರೆ, ಒಂದು ಯಕ್ಷಗಾನ ತಾಳಮದ್ದಲೆ ಅಂತ ನೋಡಬೇಡಿ, ನೀವೊಂದು ಸಂವಾದ ಅಂತ ನೋಡಿ. ಆ ಸಂವಾದ ಹೇಗೆ ಹುಟ್ಟುತ್ತದೆ ಅಂತ ನೋಡಿ. ಯಾಕಂದ್ರೆ ಪ್ರೇಕ್ಷಕರನ್ನು ನಾವು ಮೊದಲು ಸಿದ್ಧ ಮಾಡಬೇಕು, ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಬೇಕಲ್ಲ. ಯಾಕಂದ್ರೆ ಕಥೆಗೆ ಹಿನ್ನೆಲೆ ಮತ್ತು ಮುನ್ನೆಲೆ ಇಲ್ಲಿ ಸ್ವಲ್ಪ ಲಿಂಕ್ ಇರೋದಿಲ್ಲ, ಮಿಸ್ಲಿಂಕ್ ಇರುತ್ತೆ. ಅದನ್ನು ಕಥೆಯ ಮಧ್ಯದಲ್ಲಿ ಎಲ್ಲಿಯೋ ಒಂದು ಕಡೆ ಆ ಕಲಾವಿದರು ಕೊಡ್ತಾರೆ, ಆ ಪ್ರಯತ್ನವನ್ನು ಅವರು ಮಾಡ್ತಾರೆ. 2 ಪಾತ್ರಗಳ ನಡುವೆ ನಡೆಯಬಹುದಾದ ಸಂವಾದ. ಸ್ವಲ್ಪ ಮೊದಲು ಬಂದಿದ್ರೆ ನಿಮಗೆಲ್ಲ ಅರ್ಥ ಆಗ್ತಾ ಇತ್ತು. ರಾವಣ ಮಾರೀಚನ ನಡುವೆ ನಡೆದ ಸಂವಾದ ಅದೊಂದು ಬೇರೆ ಮುಖದ್ದು. ಆನಂತರ ಅದೇ ಕಲಾವಿದರು, ಅಂದ್ರೆ ಸಮಾನವಾಗಿ ರಾಧಾಕೃಷ್ಣ ಕಲ್ಚಾರರು ಇದ್ರು ಅಲ್ಲಿ, ಅದೇ ಕಲಾವಿದರು ಮುಂದುವರಿದು ಮಾತಾಡ್ತಾ ಭೀಮ ದ್ರೌಪದಿಯಾದರು. ಅಲ್ಲಿ ಆ ಭಾವವೇ ಬದಲಾಯಿತು. ಸಮಯ ಒಂದು ಅರ್ಧ ಗಂಟೆ ಮಧ್ಯದಲ್ಲಿ ಗ್ಯಾಪ್ ಇತ್ತು. ಈಗ ಮುಂದೆ ಮುಂದೆ ಹೋಗ್ತಾ ಅವರಿಗೆ ಇನ್ನು ಹೊಡೆ ಜಾಸ್ತಿ ಆಗ್ತದೆ, 5-5 ನಿಮಿಷ ಗ್ಯಾಪ್ ಮಾತ್ರ ಮಧ್ಯೆ ಇರುವುದು. ಪಾತ್ರಗಳು ಬದಲಾಗುತ್ತದೆ, ಆ ಭಾವವೂ ಬದಲಾಗ್ತದೆ, ಅದಕ್ಕೆ ಅವರು ಹೊಂದಿಕೆ ಆಗಬೇಕು. ಇದು ದೊಡ್ಡ ಸವಾಲು. ಹೀಗೆ ಇಂತಹ ಒಂದು ಸುಹೃತ್ ಸಂವಾದ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹಾಗಾಗಿ ಎಲ್ಲರ ಸಲಹೆ ಮತ್ತು ಸಹಕಾರ ನಮಗೆ ಯಾವಾಗಲೂ ನಿರಂತರವಾಗಿ, ಕೇವಲ ಇದೊಂದು ಕಾರ್ಯಕ್ರಮಕ್ಕಲ್ಲ, ನಿರಂತರವಾಗಿ ಅಗತ್ಯ ಎನ್ನುವುದಾಗಿ ಹೇಳುತ್ತಾ, ಅಮೂಲ್ಯವಾದ ಸಮಯವನ್ನು ನನಗಾಗಿ ಕೊಟ್ಟದ್ದಕ್ಕಾಗಿ ಆಭಾರಿ ಅಂತ ಮತ್ತೊಮ್ಮೆ ನಮಿಸುತ್ತಾ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಹಿರಿಯರಾದ ಶ್ರೀಯುತ ಆನಂದರಾಮ್ ಉಪಾಧ್ಯರು 2 ಹಿತವಚನವನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಮಾತಿನ ಮನೆಯ ವೆಂಕಟೇಶ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಅನಂತ ಪದ್ಮನಾಭ ಪಾಠಕ್ ಅವರೇ, ಆಗಮಿಸಿರ್ತಕ್ಕಂಥ ಎಲ್ಲ ಸಭಾಸದರೇ, ನಮಸ್ಕಾರ. ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ಈಗಾಗಲೇ ಅಜಿತ್ ಗಾರಂತರು ತುಂಬ ದೀರ್ಘವಾಗಿ ವಿಚಾರಗಳನ್ನು ಮುಂದೆ ಇಟ್ಟಿದ್ದಾರೆ. ಪುನಃ ನಾನು ಹೇಳಿದ ಮಾತದೇ ಪುನಃ ಆಗುತ್ತೆ, ಅದು ಬೇಕಾಗಿಲ್ಲ. ಆದರೆ ಒಂದು ಅತ್ಯಂತ ಸಂತೋಷದ ವಿಷಯ ಅಂದ್ರೆ, ಮಾತಿನ ಕಲೆಗೆ ಇವತ್ತು ಮಾತಿನ ಮನೆ ಸಿಕ್ಕಿದೆ. ಮಾತಿನ ಕಲೆ ನಮಗೆ ಯಕ್ಷಗಾನ ಅಂತಕ್ಕಂಥದ್ದು 4 ಮುಖದ ಬ್ರಹ್ಮ. ಅದರಲ್ಲಿ ಸಾಹಿತ್ಯ ಇದೆ, ಸಂಗೀತ ಇದೆ, ವೇಷಗಾರಿಕೆ ಇದೆ, ಹಾಗೂ ಕುಣಿತ ಇದೆ, ನರ್ತನ ಇದೆ. ಈ 4 ಮುಖದ ಬ್ರಹ್ಮದಲ್ಲಿ ನಮ್ಮ ತಾಳಮದ್ದಲೆ ಕಲೆಯ 2 ಮುಖ, ಒಂದು ಸಾಹಿತ್ಯ, ಇನ್ನೊಂದು ಸಂಗೀತ. ಈ 2 ಮುಖದಲ್ಲಿ ಮಾತುಗಾರಿಕೆ ಅತ್ಯಂತ ವಿಜೃಂಭಣೆಯನ್ನು ಪಡೀತದೆ. ಈ 2 ಮುಖದಲ್ಲಿ ನೀವು ಅವರು ಹೇಳಿದ ಹಳೆಯ ಕಾರ್ಯಕ್ರಮ ನೋಡೋರು ಇದ್ರೆ ನೀವು ಗಮನಿಸಿರ್ಬೋದು. ಅಂತಹ ಮಾತಿಗೆ ಇಂತಹ ಒಂದು ವೇದಿಕೆಯನ್ನು ಕೊಟ್ಟರಲ್ಲ ಇವರು, ನಿಜವಾಗ್ಲೂ ನಾವು ಕೃತಜ್ಞರಾಗಿರ್ಬೇಕು. ನಿಮ್ಮ 69ನೇ ಕಾರ್ಯಕ್ರಮಕ್ಕೆ ನಮ್ಮ ಯಕ್ಷವಾಹಿನಿಯನ್ನು ಕರೆದು ನಮ್ಮ ಸುಹೃತ್ ಸಂವಾದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ನಿಮಗೆ ಅತ್ಯಂತ ಆಭಾರಿಯಾಗಿದ್ದೆ. ಯಕ್ಷವಾಹಿನಿ ಪ್ರಾರಂಭ 2016ರಲ್ಲಿ.
ಅವರು ಹೇಳಿದರು, ನಟರಾಜ ಉಪಾಧ್ರು ಮತ್ತು ರವಿ ಮೋಡಡಿ ಅವರು ಸೇರಿ ಡಿಜಿಟಲೀಕರಣವನ್ನು ನಾವು ಹೆಚ್ಚಾಗಿ ಆಶ್ರಯಿಸಿದ್ದು. ಈಗಾಗಲೇ 300 ಪ್ರಸಂಗಗಳನ್ನ ಪರಿಷ್ಕರಣೆ ಮಾಡಿ ಅದಕ್ಕೆ ಯಕ್ಷಗಾನ ಅಕಾಡೆಮಿಯವರು ಕೂಡ ಸಹಕಾರ ಕೊಟ್ಟರು, ತಂದಿದ್ದೇವೆ. ಶುದ್ಧವಾದ ರೂಪದಲ್ಲಿದೆ ಅಂತಕ್ಕಂಥ. ಇನ್ನು ಸುಮಾರು 2600 ಹೋಗಿ ಈಗ 2600 ಹಸ್ತಪ್ರತಿಗಳನ್ನ ನಾವು ಪ್ರತಿಸಂಗ್ರಹ ಕೋಶದಲ್ಲಿ ಕೊಡ್ತೇವೆ. ಯಾವ ಗಳಿಗೆಯಲ್ಲಿ ಯಾರು ಬೇಕಾದರೂ ಮೊಬೈಲ್ನಲ್ಲಿ ಆ ಪ್ರಸಂಗ ನೋಡ್ಬೋದು. ಹೀಗೆ ಇರ್ತಕ್ಕಂಥ ಸಂಸ್ಥೆಗೆ ಹೊಸ ಒಂದು ಸೇರ್ಪಡೆಯಾಗಿದೆ ಸೂರ್ಯ ಸಂವಾದ. ಇವ್ರು ಹೇಳಿದ್ರು ಕ್ಲಿಯರ್ ಆಗಿ, ತಾಳಮದ್ದೆ ಅಂತಕ್ಕಂಥ ಒಂದು ಕಲೆ ಈ ನಗರ ಜೀವನಕ್ಕೆ ಹೇಳಿ ಮಾಡಿಸಿದಂತ ಕಲೆ. ಹಿಂದೆ ನೀವು ಯಕ್ಷಗಾನ ಅಂದ್ಕೊಂಡ್ರೆ ಅಲ್ಲಿ ವೇಷ ಕಟ್ಕೊಂಡ್ಬರ್ಬೇಕು, ಬಹಳ ವ್ಯವಸ್ಥೆ ಆಗಬೇಕು, ಸಭಾಭವನ ದೊಡ್ಡದಾಗಿರ್ಬೇಕು, ವೇದಿಕೆ ದೊಡ್ಡದಾಗಿರ್ಬೇಕು, ಇದಕ್ಕೆ ಏನಿಲ್ಲ. ನಿತ್ಯದ ಉಳುಪಿನಲ್ಲೇ ಕಲಾವಿದ ಬರ್ತಾನೆ, ತನ್ನ ಒಳಗೆ ಇರ್ತಕ್ಕಂಥ ಭಾವಾಭಿವ್ಯಕ್ತಿಯನ್ನ ನಿಮ್ಮ ಮುಂದೆ ಇಡ್ತಾನೆ. ಇಂಥವು ಮತ್ತೆ ಹಾಡುಗಾರರು ಅಷ್ಟೇ, ಅಲ್ಲಿ ಹಾಡಿ ಭಾಗವತರಾದವರು ಹಾಡಿ ಆ ಪದ್ಯದ ಸೊಗಸನ್ನ ನಿಮ್ಗೆ ತಿಳಿಸ್ತಾರೆ. ಇವತ್ತು ತಾಳಮದ್ದೆ ಅನೇಕ ಕಡೆಯಲ್ಲಿ ನಡೀತಾ ಇರ್ತದೆ. ಯಕ್ಷಗಾನ ತಾಳಮದ್ದೆ ಮಾತಿನ ಮೂಲಕ ನಮ್ಮ ಪುರಾಣ ಪ್ರಪಂಚವನ್ನ ನಿಮ್ಮ ಮುಂದೆ ಕಟ್ಟಿಕೊಡ್ತಕ್ಕಂಥ ರಾಮಾಯಣ ಮಹಾಭಾರತ ಅಂತ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ತಾವು ಕಾಣ್ತಕ್ಕಂಥ ಕಾಣಿಕೆಯನ್ನ ತಮ್ಮ ದೃಷ್ಟಿಗೆ ಗೋಚರವಾಗ್ತಕ್ಕಂಥ, ತಮ್ಮ ಅನುಭವಕ್ಕೆ ಗೋಚರವಾಗಿರ್ತಕ್ಕಂಥ ತಾವು ವಿಚಾರ ಬೇರೆ ಬೇರೆ ಕಡೆಯಿಂದ ಸಂಗ್ರಹಿಸ್ತಾರೆ. ಹೂವಿನಿಂದ ಮಕರಂದವನ್ನ ಹೇಗೆ ತುಂಬಿ ಶೇಖರಿಸಿ ನಿಮಗೆ ಜೇನನ್ನು ಕೊಡುತ್ತೋ ಹಾಗೆ ನಮ್ಮ ಈ ಅರ್ಥಧಾರಿಗಳು ಅನೇಕ ವಿಚಾರಗಳನ್ನು ಸಂಗ್ರಹಿಸಿ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆ ಗಳಿಗೆಗೆ ಆಶು ಮೂಲಕವಾಗಿ ಅಲ್ಲೇ ಉತ್ಪನ್ನವಾಗುವಂತ ಹಾಗೆ ಆ ಕಲೆ ಉತ್ಪನ್ನ ಆಗುತ್ತೆ. ಹಾಗೆ ಆಮೇಲೆ ಈ ಅನೇಕ ಹೊಸ ಹೊಸ ವಿಚಾರಗಳನ್ನು ಹೇಳ್ತಾರೋ, ತಾವು ಕಂಡುಕೊಂಡಂತ ವಿಚಾರಗಳನ್ನ ಅದನ್ನು ಹೇಳುವಾಗ ಇನ್ನಷ್ಟು ಎಲ್ಲೆಲ್ಲೋ ಓದಿದ್ದನ್ನ ತಂದಿಲ್ಲಿ ಹೇಳ್ತಾರೆ, ಆ ಮೂಲಕ ಬೆಳೆಸ್ತಾರೆ. ಅರ್ಥ ಬೇರೆ ಬೇರೆ ಆಗುತ್ತೆ. ಅದನ್ನು ಕೂಡ ಕಾರಣ ಹೇಳಿದ್ರು, ಇವತ್ತು ಹೇಳಿದ್ ನಾಳೆ ಇಲ್ಲ, ಈಗ ಹೇಳಿದ್ ಇನ್ನೊಂದು ಗಳಿಗೆಗಿಲ್ಲ, ಚೇಂಜ್ ಆಗ್ತದೆ. ಆ ಮೂಲಕ ನೀವು ಕೂಡ ನಿಮ್ಮ ಜ್ಞಾನ ವಿಸ್ತಾರವನ್ನು ಮಾಡ್ಕೊಳ್ಬಹುದು. ಆದ್ರಿಂದ ಈ ಕಲೆಗೆ ಬನ್ನಿ. ಇದು ಹೇಳಿದಾಗೆ ಮಾತಿನ ಮನೆ ತುಂಬಾ ಯೋಗ್ಯವಾಗಿದೆ. ಯಾಕಂದ್ರೆ ಇಂಥ ಒಂದು ಅಚ್ಚುಕಟ್ಟಾಗಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ದೊಡ್ಡ ಹಾಲ್ನಲ್ಲಿ ಹೆಚ್ಚು ಜನ ಸೇರಿದ್ರು ಕೂಡ ಸೇರುವುದೂ ಇಲ್ಲ, ಆಗ ಆಭಾಸ ಆಗುತ್ತೆ. ಆದ್ರೆ ಇದು ಮಾತ್ರ ಅಚ್ಚುಕಟ್ಟಾಗಿದೆ. ಕೇವಲ 69ನೇ ಕಾರ್ಯಕ್ರಮ ಅಲ್ಲ ಸರ್, ಇನ್ನೂ ನಮಗೆ ಅವಕಾಶ ಕೊಡಿ. ಸಣ್ಣ ತಾಳಮದ್ದನೇ ಕೊಡಿ, ಸೂರ್ಯ ಸಂವಾದಕ್ಕಲ್ಲ, ತಾಳಮದ್ದಗೆ ಕೊಡಿ. ಕಾರಣ ಇವರೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆಗ ಸೂರ್ಯ ಸಂವಾದ ಬಂದು ತಾಳಮದ್ದಲಿಗೂ ಒಂದು ಅವಕಾಶ ಕೊಡಿ ಅಂತ ನಾನು ಯಕ್ಷಗಾನ ವಲಯದ ಪರವಾಗಿ ನಿಮ್ಮಲ್ಲಿ ಕೋರ್ಕೊಳ್ತೇನೆ. ಇದು ಶಕ್ತಿ, ಮಾತಿನ ತಾಳಮದ್ಲೆ ಶಕ್ತಿ. ಇಂಥ ಒಂದು ಇದಕ್ಕೆ ಅವಕಾಶ ಮಾಡಿಕೊಟ್ಟು ಕೇಳ್ತಾ ಹೆಚ್ಚು ಮಾತಾಡುವುದಿಲ್ಲ. ಮತ್ತೆ ಮುಂದಕ್ಕೆ ಕೂಡ ನೀವು ತಾಳಮದ್ಲೆ ಸೂರ್ಯ ಸಂವಾದಕ್ಕೆ ಹೊಸ ಕಾಯಿನ್ ಮಾಡಿದಾರ, ಸೂರ್ಯ ಸಂವಾದ ಅಂತ. ಆ ಸೂರ್ಯ ಸಂವಾದಕ್ಕೆ ನೀವು ಎಲ್ಲ ಇದು ಮಾಡ್ತಾ ಇದ್ದೀರಿ, ಕಾಯ್ತಾ ಇದ್ದೀರಿ. ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂತಹ ಒಂದು ಉತ್ತಮ ವೇದಿಕೆಯನ್ನು ಕೊಟ್ಟ ಮಹನೀಯರಾದ ರಾಸು ವೆಂಕಟೇಶ್ ಅವರಿಗೆ ನಮ್ಮ ಯಕ್ಷವಾಹಿನಿ ತಂಡದ ಪರವಾಗಿ ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಶ್ರೀಯುತ ಆನಂದರಾಮ್ ಉಪಾಧ್ಯಾಯರನ್ನು ನಾನು ಕೇಳಿಕೊಳ್ತಾ ಇದ್ದೆ. ಸರ್, ಇದು ನಿಮ್ಮ ಗಮನಕ್ಕೆ ಒಂದು ವಿಷಯ, ಪರಕಾಯ ಪ್ರವೇಶ. ಇದು ಇವತ್ತಿನ ನಮ್ಮ ಮಾತಿನ ಮನೆಯ ಮಾತಿನ ಮಂಟಪವನ್ನು ಕಟ್ಟಲಿಕ್ಕಿರುವ ಕೂಡ ರಾಧಾಕೃಷ್ಣ ಕಲ್ಚಾರದ ಕೃತಿ. ತಾವು ಅಗತ್ಯವಾಗಿ ಓದಲೇಬೇಕಾದ 2 ಪುಸ್ತಕಗಳು. ಹಾಗೆಯೇ ಇವತ್ತಿನ ವೇದಿಕೆಯಲ್ಲಿ ಬೆಳಿಗ್ಗಿನಿಂದ ಇಲ್ಲಿಯವರೆಗೆ ಮತ್ತು ಮುಂದೆ ಕೂಡ ಹಿರಿಯರಾಗಿ ಮಾರ್ಗದರ್ಶನವನ್ನು ಮಾಡುತ್ತಾ ಇರುವ ಶ್ರೀಯುತ ರಾಧಾಕೃಷ್ಣ ಕಲ್ಚಾರ್ ಇವರಿಗೆ ನೆನಪಿನ ಗೌರವವನ್ನು ಶ್ರೀಯುತ ಆನಂದರಾಮ್ ಉಪಾಧ್ಯಾಯರು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಕ್ಷವಾಹಿನಿ ಸಂಸ್ಥೆಯ ಪರವಾಗಿ ಕೊಡಮಾಡುವ ಈ ಗೌರವವನ್ನು ಸ್ವೀಕರಿಸಬೇಕು, ಹರಸಬೇಕು. ಹಾಗೆಯೇ ಯಕ್ಷಗಾನ ಗುರುಗಳಾದ AP ಪಾಠಕರು ನಮ್ಮ ಯಕ್ಷವಾಹಿನಿ ಸಂಸ್ಥೆಯ ಒಳಗಿರುವವರೇ ಹೌದು. ಆದರೆ ದೊಡ್ಡ ನಿಧಿಯನ್ನು ನಮಗೆ ಈ ಮೂಲಕವಾಗಿ ಕೊಟ್ಟವರವರು. ಹಾಗಾಗಿ ರಾಸು ವೆಂಕಟೇಶ್ ಅವರು ಅನಂತ ಪದ್ಮನಾಭ ಪಾಠಕರಿಗೆ ಯಕ್ಷವಾಹಿನಿ ಸಂಸ್ಥೆಯ ಮೂಲಕವಾಗಿ ಕೊಡಮಾಡುವ ಈ ಗೌರವವನ್ನು ಸ್ವೀಕರಿಸಬೇಕು. ಹಿರಿಯರಾದ ಆನಂದರಾಮ ಉಪಾಧ್ಯಾಯರು ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚಂದಗಾಣಿಸಿ ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ನೋಡಿ, ಅವರೊಬ್ಬ ಒಳ್ಳೆಯ ಅರ್ಥಧಾರಿ. ಅಂದ್ರೆ ಪ್ರಸಂಗದಲ್ಲಿ ಅರ್ಥ ಹೇಳ್ತಾರೆ ಅಂತ ಹೇಳಿದ್ದಲ್ಲ, ಇಲ್ಲಿ ಬಂದು ಕೂತು ಮೇಲೆ ಹೇಳಿದ್ದಾರೆ ಕಾರ್ಯಕ್ರಮ ಉದ್ಘಾಟಿಸಬೇಕು, ಮಾತಾಡಬೇಕು ಅಂತ. ಸೊಗಸಾಗಿ ಇವತ್ತಿನ ವೇದಿಕೆಗೆ ಏನು ಬೇಕೋ ಅದನ್ನು ಚೆನ್ನಾಗಿ ಮಾತಾಡಿದ್ದಾರೆ. ಹಾಗಾಗಿ ಮಾತಿನ ಮನೆ ಮತ್ತು ಯಕ್ಷವಾಹಿನಿ ಈ 2 ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಗೌರವವನ್ನು ಶ್ರೀಯುತ ಅನಂತ ಪದ್ಮನಾಭ ಪಾಠಕರು ಕೊಡಬೇಕು ಅಂತ ಕೇಳಿಕೊಳ್ತೇನೆ. ಈ ದಿವಸ
ನಾವೆಲ್ಲ ಬೆಂಗಳೂರಿನ ಕಲಾವಿದರು, ಉಳಿದವರು ಭಾಗವಹಿಸಿರುವುದು. ಆದರೆ ದೂರದ ಸಾಗರದಿಂದ ಬಂದು ಭಾಗವಹಿಸಿ ಮೊದಲಿಗೆ ಅರ್ಥವನ್ನು ಉದ್ಘಾಟಿಸಿದ್ದಾರೆ, ರಾವಣನಾಗಿ ವಿಜೃಂಭಿಸಿದ್ದಾರೆ ಮಂಜುನಾಥ್ ಭಟ್ ದೊರೆಮನೆ. ಇವರು ನಮ್ಮ ಯಕ್ಷವಾಹಿನಿ ಸಂಸ್ಥೆಯಿಂದ ಕೊಡಮಾಡುವ ಈ ಗೌರವವನ್ನು ಸ್ವೀಕರಿಸಬೇಕು, ದಯವಿಟ್ಟು ಬರಬೇಕು. ಹಾಗೆಯೇ ಈ ಮಾತಿನ ಮನೆಯ ಆಸ್ಥಾನ ನಿರೂಪಕಿ ರಂಜಿತಾ ರಾಮ್ಕುಮಾರ್, ಇವರ ಹೆಸರ ಹಿಂದೆ ಶೈಲಸುತೆ ಎಂದು ಹೇಳದೆ ಹೋದ್ರೆ ನಮ್ದು ಅಪರಾಧ ಆಗುತ್ತದೆ. ಶೈಲಸುತೆ ರಂಜಿತಾ ಇವರು ನಮ್ಮ ಯಕ್ಷವಾಹಿನಿ ಸಂಸ್ಥೆಯಿಂದ ಕೊಡಮಾಡುವ ಈ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಬೇಕು. ಆನಂದರಾಮ ಉಪಾಧ್ಯಾಯರು ಹರಸಿ ಕೊಡ್ತಾ ಇದ್ದಾರೆ, ಸ್ವೀಕರಿಸಬೇಕು. ವೇದಿಕೆಯ ಮೇಲೆ ಅಲಂಕರಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿದ ಎಲ್ಲ ಗಣ್ಯಾತಿ ಗಣ್ಯರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ಧನ್ಯವಾದಗಳು. ಈಗ ಸುಹೃತ್ ಸಂವಾದ ಕಾರ್ಯಕ್ರಮ ಮುಂದುವರಿಯುತ್ತದೆ. ಬದುಕಿನಲ್ಲಿ ಇಂಥದ್ದೊಂದು ಸಂದರ್ಭ ನನ್ನ ಜೀವನದಲ್ಲಿ ಉದಿಸಬಹುದು ಎನ್ನುವುದನ್ನು ನಿರೀಕ್ಷಿಸಿರಲಿಲ್ಲ. ನಡೆಯುತ್ತಿರುವಂತಹ ಕುರುಪಾಂಡವರ ಯುದ್ಧ, ಭೂಮಿಗಾಗಿ ನಡೆಯುತ್ತಿರುವಂತಹ ಹೋರಾಟ 18ನೆಯ ದಿನವನ್ನ ತಲುಪಿದೆ. ಅಂದ ನೃಪತಿಗೆ ರಣದ ವರ್ತಮಾನವನ್ನ ಹೇಳುವ ಮಂತ್ರಿ ನಾನು, ಸಂಜಯ ಅವನ ಸಾರಥಿಯೂ ಕೂಡ. ವ್ಯಾಸರಿಂದಲೇ ಅನುಗ್ರಹಿತನಾಗಿ ದೃಷ್ಟಿ ಗೋಚರವನ್ನ ಪಡೆದವ 18ನೆಯ ದಿನದ ಈ ಮಧ್ಯಾಹ್ನದಲ್ಲಿ ಕೌರವೇಶ್ವರ ರಣದಲ್ಲಿ ಕಾಣದೇ ಇದ್ದಾಗ ಧೃತರಾಷ್ಟ್ರ ಅಪಾಪಿಸಿದ್ದು ಹೋದಲ್ಲ. ಎಲ್ಲಿ ನನ್ನ ಮಗ, ಎಲ್ಲಿ ನನ್ನ ಮಗ ಎನ್ನುವುದಕ್ಕಾಗಿ ಎನ್ನುವ ಉತ್ತರಕ್ಕೆ ಕೌರವನನ್ನ ಹುಡುಕುತ್ತಾ ಹುಡುಕುತ್ತಾ ಈ ಕುರುಕ್ಷೇತ್ರಕ್ಕೆ ಬಂದಿದ್ದೇನೆ. ವ್ಯಾಸರಿಂದ ಅನುಗ್ರಹಿತನಾಗಿದ್ದು ಕುರುಕ್ಷೇತ್ರದ ವ್ಯಾಪ್ತಿ ಅಷ್ಟೇ. ನನ್ನ ಕಣ್ಣಿಗೆ ಕೌರವೇಶ್ವರ ಕಾಣುವುದಿಲ್ಲ ಅಂತ ಹೇಳಿದ್ರೆ ಅದನ್ನವ ಮೀರಿದ್ದಾನೆ ಎನ್ನುವುದೇ ಅರ್ಥ ಅಲ್ಲವೇ? ಹಾಗಾಗಿ ಈ ರಣಭೂಮಿಯಲ್ಲಿ ಹೆಣಗಳ ರಾಶಿಯ ಮಧ್ಯದಲ್ಲಿ ಉತ್ತರಿಸುತ್ತಾ ಕೌರವನನ್ನ ಹುಡುಕುತ್ತಾ ಬರುತ್ತಾ ಇದ್ದೇನೆ. ಕೌರವ ಪ್ರಭು, ಎಲ್ಲಿದ್ದೀಯ ಪ್ರಭು? ಯಾರು? ನಾನು ಸಂಜಯ. ಪ್ರಭು, ನಿಮ್ಮ ಪಾದಯುಗ್ಮಗಳಿಗೆ ನಮಸ್ಕಾರವನ್ನ ಮಾಡಿದ್ದೇನೆ. ನಿಮ್ಮ ಮುಖವನ್ನ ನೋಡುತ್ತಾ ಇದ್ದೇನೆ ಪ್ರಭು.
ಭಾವಿಸಿರಲಿಲ್ಲ. ಕಣ್ಣುಗಳಿಗೆ ಪಡೆದಂತಹ ದಿವ್ಯವಾದಂತಹ ಶಕ್ತಿ ವ್ಯಾಪಾರದಿಂದ ಸಿಕ್ಕಿತು. ಆದ್ರೆ ಈ ಹೊತ್ತು ಅಂತಹ ಕಣ್ಣುಗಳಿಗೆ ಯಾಕೆ ಬೇಕು ಅಂತ ಕೇಳುವಂತಹ ಸ್ಥಿತಿ ನನ್ನ. ಇದಕ್ಕೆ ಕಾರಣ ನಿಮ್ಮ ಸ್ಥಿತಿ, ನಿಮ್ಮ ಸ್ಥಿತಿ. 18 ದಿನಗಳ ಹಿಂದಿನ ಸ್ಥಿತಿ ಏನು, ಇಂದಿನ ನಿಮ್ಮ ಸ್ಥಿತಿ ಏನು, ಎಷ್ಟು ದೊಡ್ಡ ವ್ಯತ್ಯಾಸವನ್ನ ನಾನು ಕಾಣುತ್ತಾ ಇದ್ದೇನೆ. ನಮ್ಮವರೆಲ್ಲ ನಿನ್ನ ಬಗ್ಗೆ ಅದೆಷ್ಟು ದೊಡ್ಡ ನಿರೀಕ್ಷೆಯನ್ನ ಹೊತ್ತುಕೊಂಡವರು. ಪೊಡವಿ ಪಾಲಕ, ಭಾಗ್ಯದಾಯಕ ಎನ್ನುವುದಾಗಿಯೇ ನಿನ್ನನ್ನ ಹಾಡಿ ಹೊಗಳಿದವರು. ಆ ದೃಶ್ಯ ಈಗಲೂ ಕೂಡ ನನ್ನ ಕಣ್ಣಂಚಿನಲ್ಲಿ ಹಸಿರಾಗಿಯೇ ಇದೆ. ಅರಮನೆಯ ಅಂಗಳದಲ್ಲಿ ಶಿಶುಗಳಾಗಿದ್ದವರು ಆಗಿದ್ದಾಗ ಕಂಡಂತಹ 99 ಮಂದಿ ನಿನ್ನ ಸಹೋದರರು ಕೇವಲ ರಾಜಕುಮಾರರಾಗಿ ಕಾಣಿಸಿಕೊಂಡವರು. ಆದ್ರೆ ನಿಮ್ಮನ್ನ ಹಾಗೆ ನಾವೆಲ್ಲ ಕಂಡವರಲ್ಲವಪ್ಪ. ಇವ ಚಂದ್ರವಂಶದ ಭಾಗ್ಯನಿಧಿ, ಚಂದ್ರೋದಯದ ಕುಲತಿಲಕ ಎನ್ನುವುದಾಗೆ ಕರೆದವರು, ನಿನ್ನನ್ನ ಎತ್ತಿ ಆಡಿ ಮುತ್ತಿಸಿ ಬೆಳೆಸಿದವರು ನಾವಪ್ಪ. ಸ್ಥಿತಿಯನ್ನ ಕಾಣುವಾಗ ಆಘಾತವಾಗುತ್ತಾ ಇದೆ. ಅನಭಿಷಕ್ತ ದೊರೆನೆ, ಪಟ್ಟವನ್ನು ಕೊಟ್ಟವರು ಯಾರು ಇಲ್ಲ. ಹಾಗಂತ ಒಬ್ಬ ಚಕ್ರವರ್ತಿಗೆ ಇರಬೇಕಾದಂತಹ ಅದಕ್ಕಿಂತಲೂ ಮಿಗಿಲಾದಂತಹ ಸ್ಥಾನ, ಮಾನ ಎಲ್ಲವನ್ನೂ ಕೂಡ ಪಡೆದವ ನೀನು. ಅನವರತವೂ ಕೂಡ ಜನಾನುರಾಗಿಯಾಗಿ, ಪ್ರಜಾನುರಾಗಿಯಾಗಿ, ಪ್ರಿಯರೊಡನೆ ನೆಲೆಗೊಂಡವನು ನೀನು. ಆದರೆ ಈಗ ಇದೇನು ಪ್ರಭು ನಿನ್ನ ಸ್ಥಿತಿ? ನೆಲನೋಟಕನಾಗಿ ಹೆಣಗಳ ಬಣವನ್ನ ಉತ್ತರಿಸುತ್ತ ಗದೆಯನ್ನ ಹೆಗಲ ಮೇಲೆ ಇರಿಸಿಕೊಂಡು ಖಿನ್ನ ಮನಸ್ಕನಾಗಿ ಒಬ್ಬಂಟಿಯಾಗಿ ಪೂರ್ವ ದಿಕ್ಕಿನತ್ತ ಸಾಗುತ್ತಾ ಇರುವೆಯಲ್ಲ. ನಿನ್ನ ವ್ಯಕ್ತಿತ್ವವನ್ನ
ನಾವೆಲ್ಲ ಕಂಡವರಪ್ಪ. ಅದನ್ನು ಎಂತಹ ವೈಭವ! ಛತ್ರಚಾಮರಗಳ ಅಡಿಯಲ್ಲಿ ಬೆಳಗೊಡೆಲೆಯ ನೆರಳಿನಲ್ಲಿ ರಾರಾಜಿಸುತ್ತಾರೆ. ನೋಡು ನೋಡು, ರಣಹದ್ದುಗಳೇ ಈ ಹೆಣವನ್ನ ತಿನ್ನುವುದಕ್ಕಾಗಿ ಸುತ್ತುವರಿಯುತ್ತಾರೆ. ಅನುದಿನವೂ ಕಾಲ ರತ್ನ ಗಂಬಳಿಯಲ್ಲೇ ನೀನು ನಡೆದಾಡಿದವ. ಈ ಹೊತ್ತು ರಕ್ತವೇ ಬಡುಗಟ್ಟಿ ಹೆಪ್ಪುಗಟ್ಟಿ ಕೆಸರಾಗಿ, ಭೂಮಿಯೇ ಕೆಸರಾಗಿ, ಆ ಕೆಸರಿನಲ್ಲಿ ಕೂತುಕೊಂಡು ನಡೆಯಲಾರದೆ ಸಾಗುತ್ತಾ ಇರುವೆ. ಪ್ರಭು ಅಂದು ಒಂದು ಹೇಳಿರುವಂತಹ ಒಂದು ಮಾತುಗಳು ಈಗಲೂ ಕೂಡ ನನ್ನ ಕಿವಿಯಲ್ಲಿ ರಿಂಗಣಿಸುತ್ತಾ ಇದೆ. ಪ್ರಭು, ಕಡಿಮೆ ರಿಪುಗಳ ದುರಕ್ಕಾಗಿ ಬೆದರುವವನಲ್ಲ ಈ ಕೌರವ ಎಂದು ಎಂತಹ ಘೋಷ ವಾಕ್ಯವನ್ನ ನೀನು ಕೇಳಿದವ, ಉದ್ಘೋಷವನ್ನ ಮಾಡಿದವ. ನಿಟ್ಟುಸುರನ್ನ ಬಿಡುತ್ತ ನಿನ್ನ ಸದ್ದಿಗೆ ನೀನೇ ಬೆದರುತ್ತ ಸಾಗುತ್ತಾ ಇದ್ದೀಯಲ್ಲ ಪ್ರಭು. ನೋಡು ನೋಡು, ಇಂತಹ ನಿನ್ನ ಸ್ಥಿತಿಯನ್ನ ನಾನು ನೋಡಲಾರೆ ಪ್ರಭು. ಆದರೆ ಇದಕ್ಕೆಲ್ಲ ಕಾರಣ ಏನು ಅಂತ ನಾನು ವಿಮರ್ಶಿಸುವುದಾದ್ರೆ, ಇಂತು ನಿನ್ನಯ ಮಂದಮತಿಯೋಳು ನಿನಗೆ ತಿಳಿಯದ ವಿಚಾರವೇನೂ ಅಲ್ಲ. ರಾಜ ಕಾಲಸ್ಯ ಕಾರಣ. ಒಂದು ನಾಡು ಸುಭಿಕ್ಷವಾಗಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರಾಜ. ಪ್ರಭು, ನಿನ್ನ ಆಳ್ವಿಕೆಯಿಂದ ನಾವು ಅನುಭವಿಸಿದವರು ಈ ನಮ್ಮ ಆಳ್ವಿಕೆ, ಈ ನಿನ್ನ ಆಳ್ವಿಕೆಯಲ್ಲಿ ನಾವು ಯಾವ ಕುಂದುಕೊರತೆಯನ್ನ, ಚಾಮಡಾವರವನ್ನ
ಅತಿವೃಷ್ಟಿಯೋ ಅನಾವೃಷ್ಟಿಯನ್ನೋ ಕಂಡವರಲ್ಲವಲ್ಲ. ಇದೊಂದು ಮಾತು ವ್ಯಕ್ತಿತ್ವವನ್ನ ನಿಂದ ಎತ್ತರವನ್ನ ಪ್ರತಿಪಾದಿಸುತ್ತದೆ ಪ್ರಭು. ಗೊತ್ತಿಲ್ಲ ಇದನ್ನ ಹೇಳಬೇಕು ಹೇಳಬಾರದೋ ಎನ್ನುವುದು ತಿಳಿಯುತ್ತಾ ಇಲ್ಲ. ಇವತ್ತು ಹೇಳದೇ ಇದ್ರೆ ಇನ್ನೊಂದು ದಿನ ಸಿಕ್ಕಿತ್ತು ಅಂತ ಭರವಸೆ ಇಲ್ಲ ಸಂಜಯ. ಏನದು ಕಾಲದಲ್ಲಿ ನಿಷ್ಪಾಂಡವ ಪೃಥ್ವಿ ನಿಷ್ಪಾಂಡವ ಪೃಥ್ವಿ ಎನ್ನುತ್ತಾ ಹೇಳಿದವನಲ್ಲವೇ ನೀನು? ಪಾಂಡವರನ್ನೇ ಸರ್ವನಾಶ ಮಾಡ್ತೇನೆ ಎನ್ನುವುದಾಗಿ ಗಂಟಾಘೋಷವಾಗಿ ಆ ನಿರ್ಣಯವನ್ನ ತೆಗೆದುಕೊಂಡವ ನೀನು. ಆ ಮೂಲಕವೇ ಕಾರ್ಯಪ್ರವೃತ್ತದ ಅದೊಂದು ನಿನ್ನ ಬದುಕಿನ ಕಪ್ಪು ಚುಕ್ಕಿ ಆಯಿತೇನೋ ಅಂತ ಎಲ್ಲಿಯೋ ಅನಿಸುವುದು ಪ್ರಭು. ನಿನ್ನನ್ನ ದೂಷಿಸಿ ಏನು, ನಿನ್ನನ್ನ ಮೂದಲಿಸಿ ಏನು? ನಾವು ಹತಭಾಗ್ಯರು ಪ್ರಭು, ನಾವು ಹತಭಾಗ್ಯರು. ಒಬ್ಬ ತಂದೆ ತಾಯಿಗಳಿಗೆ ಮಕ್ಕಳಿಂದ ತಮ್ಮ ಅಭಿಷ್ಟವನ್ನ ನೆರವೇರಿಸ್ತಾರೆ ಅಂತ ಹೇಳಿದ್ರೆ ಅದು ತಂದೆ ತಾಯಿಗಳ ಸುಕೃತವಂತೆ. ಅಂತೆಯೇ ಪ್ರಜೆಗಳ ಪಾಲಿಗೂ ಅಂತೆಯೇ ಅಲ್ವೇ? ಪಡೆದ ಭಾಗ್ಯವೇ ಇಷ್ಟು ಪ್ರಭು. ನಿನ್ನಿಂದ ಆಳಿಸಿಕೊಳ್ಳುವ ನೀನು ಆಳುವ ಸ್ಥಿತಿಯನ್ನ ನೋಡುವುದಕ್ಕೆ ನಮಗೆ ಸಾಧ್ಯ ಇಲ್ಲ ಎನ್ನುವುದು ಅಷ್ಟನ್ನೇ ಮಾತ್ರ ಹೇಳಬಹುದು ಪ್ರಭು. ಏನಾಗಿ ಹೋಯಿತು ಪ್ರಭು? ಸಂಜಯ, ದಾರುಣವಾದಂತಹ ಈ ರಣಾಂಗಣ ಒಬ್ಬನೇ ನಾನಿದ್ದೇನೆ ಅಲ್ಲ, ಅದು ಅಲ್ಲೆಲ್ಲ ಸಂಚರಿಸುತ್ತಿರುವ ಭೂತ ಪ್ರೇತ ಪಿಶಾಚಾದಿಗಳು, ಆಕಾಶದಲ್ಲಿ ಸುತ್ತುತ್ತಿರುವ ಹದ್ದುಗಳು ನನ್ನ ಪರಿವಾರವಾಗಿ ಒದಗಿದ್ದಾರೆ. ಹೀಗೆ ಅಂತ ನಾನು ಎಣಿಸಿದಾಗ ನನ್ನವನಾಗಿ ಬಂದವನಿ 10 ಮಂದಿ 10 ಮಾತಾಡುತ್ತಾರೆ ಆಡುವವನ ಕುರಿತು. ಅವನು ಒದಗಿಸಿದ ಸಕಲ ಭಾಗ್ಯವನ್ನು ಉಣ್ಣುತ್ತಾರೆ. ಎಲ್ಲಿಯೋ ಒಂದು ರೀತಿ ನಷ್ಟವೋ ಕಷ್ಟವೋ ಬಂದ್ರೆ ಇದಕ್ಕೆ ಕಾರಣ ನೀನು ಅಂತ ದೂಷಿಸ್ತಾರೆ. ನನ್ನನ್ನು ಹೇಳಿದವರೆಷ್ಟು ಮಂದಿ, ಕೌರವ ನಿಂದನೀಯ ಅಂತ ಭಾವಿಸಿದವರೆಷ್ಟು ಮಂದಿ. ಈ ಕಾಲಕ್ಕೆ ಸಂಜಯನದ್ದು ಒಂದು ದೇಣಿಗೆ ಸಲ್ಲುತ್ತದೆ ಅಂತ ಹೇಳಿದ್ದೆ. ಆದರೆ ನಿನ್ನ ದೃಷ್ಟಿಕೋನವೇ ವಿಭಿನ್ನವಾಗಿ ಖಂಡಿತ. ದೂಷಿಸಿ ಏನು ಪ್ರಯೋಜನ ಪ್ರಭು? ಈ ಕಾಲದಲ್ಲಿ ನಡೆದ ಘಟನೆಗಳಲ್ಲವೇ ಅದು ಅಂತ ಉಳಿದವರ ಆಲೋಚನೆ ಮಾಡಲಿ. ಆದ್ರೆ ನೀನೇ ಯೋಚನೆ ಮಾಡಿದ್ಯ. ಹಾಗಾದ್ರೆ ಈ ಹೊತ್ತಿಗೂ ನನ್ನನ್ನು ದೂಷಿಸದೆ ಮಂದಭಾಗ್ಯರು ನಾವು ಶಿವ ಶಿವ. ಖಂಡಿತವಾಗಿಯೂ ನಾವು ಹತಭಾಗ್ಯರು. ಮಂದಭಾಗ್ಯರಾದ ನಮಗೆ ಈ ಪ್ರಾಪ್ತಿ ಇದ್ದದ್ದೇ ಹೊರತು ಅದಕ್ಕೆ ಕಾರಣ ನೀನಲ್ಲ ಅಂತ ನನ್ನ ಕುರಿತು ನೀನು ಆಡ್ತಿದ್ದಾಳೆ. ನನ್ನವ ಅಂತ ನಿನ್ನನ್ನು ಸ್ವೀಕರಿಸುವುದಕ್ಕಾದೀತು. ನಾನು ನೆಲನೋಟಕನಾಗಿದ್ದೀಯಲ್ಲ ಸುಯೋಧನ ಮೊದಲಿನಿಂದಲೂ ನೆಲವನ್ನೇ ನೋಡಿದ್ದು, ಬೇರೆ ಯಾವುದನ್ನು ನೋಡಿದ್ದಾರೆ? ನೆಲಕ್ಕಾಗಿ ಅಲ್ಲ ಜನಕ್ಕಾಗಿ ಎನ್ನುವುದಾಗಿ ಘೋಷಿಸಿದವ ಸಂಜಯ. ಸಂಜಯನೇ ನೀ ಕೇಳು, ಸಂಜಯನೇ ನೀ ಕೇಳು. ಆದಿ ಸುಕೃತ ವಿಶಾಲವನವದು, ಆದಿ ಸುಕೃತ
परेत् आदि अक्षर किं प्रतिकूलादि उन्ते तिथि परेत् आदि अक्षर किं प्रतिकूलादि उन्ते यंदु कंपनितुं गोदार सुहृदम् ಸಂಜಯ, ಇನ್ನೆಷ್ಟು ಕಾಲ ಹೀಗಿರ್ತೇನೋ ನನಗೆ ಗೊತ್ತಿಲ್ಲ. ಆದರೆ ಇವಷ್ಟು ಕಾಲ ಕೌರವನೇ ಆಗಿ ಇದ್ದೇನೋ ಅದು ಇನ್ನೇನೋ ಆಗಲ್ಲ. ಹೀಗಾಗಿ ಹೋಯ್ತಲ್ಲ, ಹೀಗಾಗಿ ಹೋದದ್ದು ಹೌದಲ್ಲ. ಕಾರಣ ಏನು? ನಾನು ಎಣಿಸಿದಂತೆ ಯಾವುದೆಲ್ಲ ನಡೆಯಿತು ಹಾಗೇ ಆಗ್ತಿದ್ದೆ. ನಾನು ಒಟ್ಟಿಯಾಗುವುದಕ್ಕೂ ಇರಲಿಲ್ಲ, ನೀನು ಕಣ್ಣೀರಿಸುವುದಕ್ಕೂ ಇರಲಿಲ್ಲ. ಆದ್ರೆ ನಾನು ನೆನೆಸಿದ್ದೊಂದು ನಡೆಯದೇ ಹೋಯ್ತು. ನಮಗೆ ಪಾಠ ಇದೆ. ಪುರುಷ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡು. ನಾ ಮಾಡಬೇಕಾದದ್ದನ್ನು ಮಾಡ್ತಾರೆ. ಒಬ್ಬ ಅರಸನಾಗಿ ತಪ್ಪಿದ್ದೇನೆ ಇಲ್ಲ ಅಂತ ನೀನೇ ಹೇಳಿದ್ದು. ಆದ್ರೆ ನನಗೆ ಶತ್ರುಗಳು ಯಾರು ಅಂತ ಶತ್ರುಭಾವದಿಂದ ನಾನು ಕಂಡೆನು. ಪಾಂಡವರ ವಿನಾಶವನ್ನು ಸಂಕಲ್ಪಿಸಿದ್ದೇನೆ ಅನ್ನೋದನ್ನು ನನ್ನಲ್ಲಿ ದೋಷವೇ. ಕೌರವ ಇವತ್ತು ಸೋತನ, ಅವನಿಗೆ ಹಾಗೆ ಆಗಬೇಕು. ನಮ್ಮವರೇ ಬಯಸುವುದಕ್ಕೆ ಮುಂದಾದ್ರು ಅಂತ ಮತ್ತಿದಕ್ಕೆ ಪ್ರತಿನಿಧಿಯೇ. ಪೂರ್ವದಲ್ಲಿ ಯಾರೋ ಮಾಡಿದರ ಫಲವನ್ನು ಆ ಬಳಿಕದವರು ಉಣ್ಣುತ್ತಾರೆ. ಆದಿ ಸುಕೃತ ವಿಶಾಲ ವನವನ್ನು ಸೀದು ಹೋದರೆ ಯಾವ ಜಯಸಿರಿಯೂ ನಮ್ಮ ತೆಕ್ಕೆಯಲ್ಲಿರಬೇಕು. ಸರಿದು ಹೋದ ನಮ್ಮ ಪ್ರಯತ್ನಗಳ ನಷ್ಟನ್ನು ಮೀರಿ ಹಾಗೊಂದು ಸಂಭವಿಸಿತು ಅಂತ ರೂಢ್ಯಲ್ಲೊಂದು ಮಾತು ಏನು ಪ್ರಭು, ತೋಳ ಹಳ್ಳಕ್ಕೆ ಬಿದ್ದರೆ ಪ್ರತಿಯೊಬ್ಬನು ಕಲ್ಲನ್ನೇ ಸೇಯುವವನು. ಧೀಮಂತ ಶ್ರೀಮಂತನಾದ ಸುಯೋಧನ ಎದೆ ಒಪ್ಪಿಸಿ ಧ್ವನಿ ಎತ್ತರಿಸುವುದಕ್ಕೆ ಧೈರ್ಯ ಇಲ್ಲದವರಲ್ಲ. ನಾನು ಸೋಲನ್ನು ಕಾಣುತ್ತೇನೆ ಅಂತ ಆಗುವಾಗ ಒಬ್ಬೊಬ್ಬನೇ ಹಿಡಿಯುತ್ತಾರೆ ಅಂದ್ರೆ ಅರ್ಥವೇ. ಇದೆಲ್ಲ ನಾನು ಮಾಡಿದ್ದಲ್ಲ, ಪೂರ್ವ ನಿರ್ಣೀತ ವಿಧಿಲಿಖಿತ. ಇಲ್ಲದಿದ್ರೆ ಒಂದು ಸಲ ಆಲೋಚನೆ ಮಾಡು. ನನ್ನ ತಾಯಿ ಗಾಂಧಾರಿ ಬಸವರನ್ನು ಹೊಸಕಿದಳು. ಮತ್ಸರದ ತುಂಡುಗಳಾಗಿ ಪಿಂಡಗಳಾಗಿ ನಾವು ಉದಿಸಿ ಬಂದು ಹೀಗೆ ಅಂತ ಲೋಕದ ಒಂದು ಪ್ರತೀತಿ. ಹೌದು, ನನ್ನ ತಾಯಿಗೆ 100 ಮಂದಿ ಮಕ್ಕಳನ್ನು ಪಡೆಯುವ ಭಾಗ್ಯ ಶಿವಾನುಗ್ರಹದಿಂದ ಉಂಟು ಎಂಬುದನ್ನು ತಿಳಿದೆ. ನಮ್ಮಜ್ಜ ನಮ್ಮ ತಂದೆಗೆ ಅವಳನ್ನು ಕರೆತಂದು ಮದುವೆ ಮಾಡಿದರು. ಹಾಗಾದ್ರೆ ಯಾರದ್ದು ಸಂಕಲ್ಪ 100 ಆಗಬೇಕು ಅಂತ ಗರ್ಭಿಣಿಯಾಗದೇ ಇದ್ದ ಗಾಂಧಾರಿಗೆ ಪುತ್ರ ಶತವ ಅವತರಿಸುವುದು ಕೊಳ್ಳೆಂದಿತ್ತನು ಮಂತ್ರ ಬಿಂಡಕವ ವ್ಯಾಸ. ನನ್ನದ ಸಂಕಲ್ಪ 100 ಆಯಿತು. ಆದರೆ ತಲೆ ಎತ್ತಬಲ್ಲೆವು ಅನ್ನೋ ವಿಶ್ವಾಸವುಳ್ಳವರಾಗಿಯೇ ಇದ್ದೆ. ಈ ಅಣ್ಣನ ಕೈಗಳನ್ನು ಸುಟ್ಟು ಹಾಕ್ತೇನೆ ಅಂತ ಹೇಳಿದ ಭೀಮ, ಧರ್ಮರಾಯನ ತಮ್ಮ ದುಶ್ಯಾಸನ ಇದನ್ನು ಮಾಡತಕ್ಕದ್ದು. ಪ್ರತಿ ಮಾತಿಲ್ಲದೆ ಮಾಡ್ತಾನೆ ನನ್ನ ಧರ್ಮ ದುಶ್ಯಾಸನ. ಯಾವ ಅಣ್ಣನಿಗೆ ಯಾವ ತಮ್ಮಂದಿರು ಇದೆ. ಆದ್ರೆ ಪ್ರಪಂಚದಲ್ಲಿ ನಾವೇ ಹೀಯಾಳಿಕೆಗೆ ಪಾತ್ರರಾಗಿದ್ದು. ಇದೆಲ್ಲ ನಮ್ಮ ಕೈ ಮೀರಿದ ಇನ್ನಾವುದರಿಂದ ಸಂಭವಿಸ್ತಾ ಉಂಟು ಅನ್ನುವುದನ್ನು ಅಂಗೀಕರಿಸಿದ್ದಾರೆ. ಭಾಗ್ಯಹೀನನಾದವನನ್ನು ಆಧರಿಸುವವರ ನಿನ್ನನ್ನು ಕಂಡಾಗ ನನ್ನವನು ಭಾವ ಮೂಡುವುದಕ್ಕೆ ಕಾರಣವಾದದ್ದು. ಸುಯೋಧನ ನಮ್ಮ ಭಾಗ್ಯ ನಿಧಿಯಲ್ಲ, ನೀನು ಹೀಗಾಗಿ ಹೋದಿಯಲ್ಲ. ಬೇರೆ ಏನಿಲ್ಲದೆ ಇದ್ರು ಕೊನೆಗಾಲದಲ್ಲಿ ಒಂದು ಆತ್ಮತೃಪ್ತಿ ನನಗೂ.
ಯಾರು ನನ್ನ ಹಿತೈಷಿಯಾಗಿ ನನ್ನ ಬಂಧುವಾಗಿ ಕಾಣಿಸಿಕೊಳ್ತಾರೆ ಅಂಥವನೊಬ್ಬರಿಂದ 4 ಮಾತು ಕೇಳುವ ಭಾಗ್ಯವಂತ. ಆದ್ರಿಂದ ಪುರುಷ ಪ್ರಯತ್ನವನ್ನಷ್ಟನ್ನು ಮೀರಿ ದೈವವೇ ಇನ್ನೇನನ್ನು ಸಂಕಲ್ಪಿಸ್ತದೆ ಅಂತಾರೆ. ಆದ್ರೆ ನನ್ನನ್ನು ದೂರುವುದಕ್ಕಿಲ್ಲ. ಖಂಡಿತವಾಗಿಯೂ ಒಂದು ಮಾತು ಕೇಳಿದೆಯಲ್ಲ, ಕೌರವನ ವ್ಯಕ್ತಿತ್ವವನ್ನೇ ಕಲಕುವಂತೆ ರಣಕ್ಕೆ ಬೆದರಿ ನಿಜಗದ ಸಹಾಯನಾಗಿ ಎದೆ ಉಬ್ಬಿಸಿ ರಣಾಂಗಣದಲ್ಲಿ ಸಾಗುತ್ತಿರುವ ನನ್ನನ್ನು ಕಂಡು ಹೆದರಿದೆಯಾ ಅಂತ ಕೇಳಿ, ಸಂಜಯ ಹೆದರಿಯೇನೆ? ಮರುತ ಸುತ್ತುಗೂಡಲಿರಿತು ವಿಶ್ವಾಸವುಳ್ಳವನಾಗಿದ್ದೇನೆ. ಆದ್ರೆ ಇವತ್ತಲ್ಲ, ಮತ್ತೆ ಮಾಡಬೇಕು ಎಂಬ ಅಂತರಂಗದ ಹಠಕ್ಕೆ ಭೌತಿಕವಾದ ಒಂದು ಸ್ವರೂಪವನ್ನು ಕೊಡಬೇಕು ಅಂತಾದ್ರೆ ನಾನು ಒಂದು ಮುಹೂರ್ತವನ್ನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಆ ಮುಹೂರ್ತ ಒದಗಿ ಬಂದ ಕ್ಷಣದಲ್ಲಿ ಮರುತ ಸುತರಣಲಿ ಇದು ಸಹೋದರರನ್ನು ಭರದಿಂದ ತೆಗೆವೆನ ಈ ಬದ್ಧವಿ. ಪ್ರಭು, ನಾಳಿನ ವಿಚಾರ ಬಗ್ಗೆ ನೀವು ಹೇಳಿದ್ರಿ. ಯಾವನನ್ನ ಆಪ್ತನಾದಂತಹ ಕರ್ಣನನ್ನು ಕತ್ತರಿಸಿ ಚೆಲ್ಲಿದ ಅರ್ಜುನ ಅವನ ತಲೆಯನ್ನು ಹೊಡೆದಾದರೂ ಸರಿ, ಕರ್ಣನ ಆತ್ಮಕ ತೃಪ್ತಿಯನ್ನು ತಂದು ಕೊಡ್ತೇನೆ. ಇವತ್ತಲ್ಲ, ಇಂದು ಏನು ಮಾಡ್ತೀರಿ ಅನ್ನುವುದಲ್ಲವೇ ಪ್ರಶ್ನೆ ಇರು. ನಾಳೆ ಮಾಡ್ತೇನೆ. ಇಂದು ಏನು ಮಾಡ್ತೀರಿ? ಯಾಕೆ ನಾಳೆ ಮಾಡ್ತೇನೆ? ನಾಳೆ ನನಗೆ ನನ್ನದೇ ಒಂದು ನೆರವಿನ ನಿರೀಕ್ಷೆಯಲ್ಲಿ ನಾನಿದ್ದೆ. ಆ ಸಹಾಯ ಒಂದು ಒದಗಿ ಬಂತು ಅಂತಾದರೆ ಅದರಿಂದ ಪೂರ್ಣ ಬಲವುಳ್ಳವನಾಗಿ ನಾ ಮಾಡಬೇಕಾದದ್ದನ್ನು ಮಾಡಿಯೇ ಮಾಡ್ತೇನೆ. ಇಂದದನ್ನು ಮಾಡಲಾಗದ ಒಂದು ಅಸಹಾಯಕತೆ ನಮ್ಮದು. ಅದಕ್ಕಾಗಿ ರಣಾಂಗಣವನ್ನು ಬಿಟ್ಟು ದೂರ 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 ಸರಿಯುತ್ತಾ ಇದ್ದೇವೆ. ಆದರೆ ಹೊರಟದ್ದು ಪೂರ್ವ ದಿಕ್ಕಿನ. ಯಾರು ಪಶ್ಚಿಮವನ್ನು ನೋಡ್ತಾ ಇದ್ದಾರೆ ಅವರಿಗೆ ಸಾಯಂ ಸಂಧ್ಯೆಯಲ್ಲದೆ ಸುಪ್ರಭಾತದ ನಿರೀಕ್ಷೆ ಇರುವುದಕ್ಕಿಲ್ವ? ನಾನು ಪೂರ್ವದ ನಿರೀಕ್ಷೆ. ಪೂರ್ವ ದಿಕ್ಕಿನಲ್ಲಿ ಯಾವುದೋ ಒಂದು ಬೆಳಕು ನನ್ನ ಜೀವನದಲ್ಲಿ ಮೂಡಿ ಬಂದಿತು ಎಂಬ ನಿರೀಕ್ಷೆ ಪ್ರಬಲವಾಗಿ ಅಂತರಂಗದಲ್ಲಿ. ಹಾಗಾದ್ರೆ ಇವತ್ತೇ ಈ ವಿರೋಧಿಗಳಾದಂತಹ ಪಾಂಡವಾದಿಗಳಿಂದ ಅವರ ಕಣ್ಣು ತಪ್ಪಿಸಿ ನಾಳಿನ ಶುಭೋದಯದವರೆಗೆ ನಾನು ನಿರೀಕ್ಷಿಸ್ತಾ ಇರುವುದು ನನಗಿರುವುದಕ್ಕೊಂದು ಆವಾಸ, ಬೇರೆ ಎಲ್ಲಿಯೂ ಅಲ್ಲ. ಇದೇ ಸರೋವರ ಒಂದು ಇಲ್ಲಿಗೆ ಸಮೀಪದಲ್ಲಿ ಹುದುಗಿರುವೆ ಬಗೆಗಳರಿಯದೊಂದು ಯಾವ ನೀರಿನ ಆಳದಲ್ಲಿಯೂ ಉಸಿರುಗಟ್ಟದೇ ಇರುವ ಶಕ್ತಿಯನ್ನು ನಾವು ಸಿದ್ಧಿಸಿಕೊಂಡು ಬಂದಿದ್ದೇವೆ. ಹಾಗಾಗಿ ಆ ಸರೋವರದ ಆಳದಲ್ಲಿ ಹುದುಗಿರುತ್ತೇವೆ. ನಾಳೆ ಸೂರ್ಯೋದಯವಾದ ಮೇಲೆ ಛಲವೇ ಸ್ವಭಾವವುಳ್ಳ ಪೂರ್ಣ ಕೌರವ ಪರಾಕ್ರಮವನ್ನು ನಿಮ್ಮಂಥವರು ಕಾಣುವುದಕ್ಕಾಗಿ ಅದಕ್ಕಾಗಿ ನೀ ಮಾಡಬೇಕಾದ ಒಂದು ಸಹಾಯ ಉಂಟು. ಏನು ಪ್ರಭು? ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಡು. ತಂದೆ ಗತಿ ಧೈರ್ಯವನ್ನು ತಾರತಮ್ಯದಿ ಬೇಡು. ಇಂದು ಜನರಿಗೆ ದೃಢಗೊಳ್ಳಿ ಚೆಲ್ಲದಿರು. ನನ್ನ ಮುಖದರ್ಶನಕ್ಕಾಗಿ ಹಂಬಲಿಸುತ್ತಿರುವ ನಮ್ಮಪ್ಪ ಏನನ್ನು ಕಾಣಲಿಲ್ಲ ಜೀವನದಲ್ಲಿ. ಆದರೆ ನನ್ನ ಧ್ವನಿಯೇ ಅವರಿಗೆ ದೃಷ್ಟಿಯಾಗಿ ಒದಗಿ
ಖಂಡಿತವಾಗಿ ಹೇಗಿದ್ದಾನೆ ನನ್ನ ಮಗ, ಎಲ್ಲಿದ್ದಾನೆ ನನ್ನ ಮಗ? ಅದಕ್ಕಂದ್ರೆ ನಿನ್ನನ್ನು ಕಳೆಯಪಟ್ಟ. ಹೋಗ ಸಂಜಯ ಹೇಳಿ, ಯಾವ ಆತನು ಜಗಚ್ಚಕ್ರದ ಚಾಲಕನಾಗಿ ನಿಂತಿದ್ದಾನೋ ಆ ಪುರುಷೋತ್ತಮನಿಗೆ ಎದೆಗೊಟ್ಟು ನಿಲ್ಲುವಲ್ಲಿ ಸುಯೋಧನ ಸನ್ನದ್ಧನಾಗಿದ್ದಾನೆ. ಹೇಳಿದ್ನಲ್ಲ, ಸಂಧಾನಕ್ಕೆ ಬಂದವ. ಪಾಂಡವರನ್ನು ಕೂಡಿಕೊಂಡ್ರೆ ಕೊಲ್ಲಿಸಲಾರೇನು. ಹಾಗಾದ್ರೆ ಕೊಲ್ಲಿಸತಕ್ಕವನು ತಾನು. ಅಷ್ಟು ಶಕ್ತಿ ಇದ್ದವನು ನನ್ನನ್ನು ಸ್ಪರ್ಧಿಯಾಗಿ ಆಹ್ವಾನಿಸ್ತಾನೆ ಅಂತಾದ್ರೆ ಅದಕ್ಕೆ ಬೆಂಗೊಡುವವನಲ್ಲ. ಹೋಗಲಿ, ಸಮಸ್ತವನ್ನು ಕಳಕೊಂಡ್ರೆ ನಾನು ಎಂಬ ಪ್ರಜ್ಞೆಯನ್ನು ನಾನು ಇನ್ನು ಕಳಕೊಂಡವ. ಹಾಗಾಗಿ ಕೃಷ್ಣನೊಡ್ಡಿನ ಪಂಥಕ್ಕೆ ಉತ್ತರಿಸುವಲ್ಲಿ ಕೌರವ ಎದೆ ಉಬ್ಬಿಸಿ ನಿಂತಿದ್ದಾನೆ. ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಬೇಡ. ತಾಯಿಯಾದ ಗಾಂಧಾರಿ ಬದುಕಿನಲ್ಲಿ ದೃಷ್ಟಿ ಇದ್ದರೂ ನೋಡಲಾಗದು. ತನ್ನ ಕಣ್ಣನ್ನೇ ತಾನು ಕಟ್ಟಿಕೊಂಡರು. ಆ ಕಣ್ಣು ಪಟ್ಟಿ ಕಟ್ಟಿಕೊಂಡ ತಾಯಿಗೆ ನಾ ಪ್ರತೀಕಾರ ವಾಂಛೆಯಿಂದ ಸನ್ನದ್ಧನಾಗಿದ್ದೆ. ಬದುಕಿ ಉಳಿದರೆ ನಾಳೆ ಸಾಯಂಕಾಲ ಅರಮನೆಗೆ ಬರ್ತೇನೆ, ಇಲ್ಲದೆ ಹೋದ್ರೆ ನಿರೀಕ್ಷೆ ಮಾಡಬೇಕಾಗಿಲ್ಲ ಅಂತ ತಾಯಿಗೆ ಹೇಳಿ. ಭಾನುಮತಿ ದೇವಿಗೆ ಏನಂತ ಹೇಳಿ ಸಭೆಯಲ್ಲಿ ಎಲ್ಲರ ಮಧ್ಯದಲ್ಲಿ ಕೇಳಿದ್ವಿ. ಕೃಷ್ಣನು ತನ್ನ ಮಾಂಗಲ್ಯವನ್ನು ಉಳಿಸು ಕೃಷ್ಣ. ಉಳಿಸಿದನು, ಉಳಿಸಲಿಲ್ಲ. ನಾಳೆ ಬರ್ತಾರೆ. ಉಳಿಸಲಿಲ್ಲ ಅಂತ ಆದ್ರೆ ಅವಳು ಕೇಳಬೇಕಾದ ಯಾರನ್ನು? ಯಾರು ಉಳಿಸತಕ್ಕಮ ಅಂತ ತಿಳಿದಿದ್ದಾಳ ಕೃಷ್ಣನನ್ನು, ನನ್ನನ್ನಲ್ಲುವುದು. ಹಾಗಾಗಿ ಒಬ್ಬ ಧೀರ ಕ್ಷತ್ರಿಯನಾಗಿ ಬಾಳಿದ ತನ್ನ ಗಂಡ ಎಂಬ ಒಂದು ಆತ್ಮತೃಪ್ತಿ ಅವಳಿಗೆ ಒದಗಿಸಿಕೊಟ್ಟೆ. ಅರಮನೆ ನನ್ನ ದಾಸದಾಸಿಯರಿಗಲ್ಲ, ನನ್ನ ಈ ನಿಲುವನ್ನು ತಿಳಿಸು. ಸಂಜಯ, ಬೇರೆ ಏನು ಬೇಡ. ಆಪ್ತ ನೀನು ಅಂತ ಒಪ್ಪಿದ ಮೇಲೆ ಆತ್ಮೀಯವಾದ ಒಂದು ಸ್ಪರ್ಶವನ್ನು ನಾ ಬಯಸ್ತಾ ಇದ್ದೇನೆ. ಹೇಳ್ಕೊಳ್ಳುವ ಮೊದಲು ಇದು ಒಂದು ಸಲ ಇದಕ್ಕಿಂತ ಹೆಚ್ಚು ನೀನು ನಿರೀಕ್ಷೆ ಮಾಡಬೇಡ. ನನಗೂ ಅಪೇಕ್ಷೆ ಇಲ್ಲ. ಹೋಗು, ನಾನು ಈ ಕಡೆ. ಆತ್ಮೀಯರೇ, ಕೊನೆಯ ಸಂವಾದ ಕಲಾವಿದ ಮಿತ್ರರ ಎಲ್ಲರ ಕ್ಷಮಾಯಾಚನೆ ಮಾಡುತ್ತೇನೆ. ಶ್ರೀಯುತ ರವಿ ಐತು ಮನೆಯವರು, ವಿನಾಯಕ್ ಭಟ್ ದೊಡ್ಡ ಮನೆಯವರು, ಸಮರ್ಥ ಭಟ್, ಎಲ್ಲರೂ ಕೂಡ ಸುಮಾರು ಒಂದು 3 ಗಂಟೆಗಳ ಅಥವಾ 5 ಗಂಟೆಗಳ ತಾಳಮದ್ದಲೆಯಲ್ಲಿ ಸಮರ್ಥವಾಗಿ ಅರ್ಥ ಹೇಳಬಲ್ಲವರು. ಆದರೆ ಇಲ್ಲಿ ಕಾಲದ ಮಿತಿ ಇರುವುದರಿಂದ ನಾವು ಆ ಸಂವಾದಗಳನ್ನು ಸ್ಥಗಿತಗೊಳಿಸಿ ಕೊನೆಯ 10 ರಿಂದ 20 ನಿಮಿಷಗಳ ಅವಧಿ ಸುಭದ್ರಾ ಕಲ್ಯಾಣ ಮೊದಲು ಹೇಳಿದ ಹಾಗೆ ಕಲ್ಯಾಣದಲ್ಲಿ ಮುಕ್ತಾಯ ಮಾಡಬೇಕು. ದಿಢೀರ್ನ ಒಂದು ಬದಲಾವಣೆ. ಗುರುಗಳಾದ ರಾಧಾಕೃಷ್ಣ ಕಲ್ಚಾರ್ಯ ಇರಬೇಕಿತ್ತು ಬಲರಾಮರ ಪಾತ್ರದಲ್ಲಿ. ಅವರನ್ನು ಇನ್ನೂ ತೊಂದರೆ ಕೊಡಬಾರದು ಅಂತ ಹೇಳುವ ಉದ್ದೇಶದಿಂದ ಆ ಪಾತ್ರವನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಅಂದ್ರೆ ನನಗೆ ತೊಂದರೆ ಆಗೋದಿಲ್ಲ ಅಂತ ಹಾಗೆ ತಿಳ್ಕೊಳ್ಬೇಡಿ. ಆದ್ರೆ ಆ ಬಲರಾಮನಿಗೆ ನ್ಯಾಯ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ರಯತ್ನ ನಾನು ಮಾಡ್ತೇನೆ. ಇನ್ನು ದೂತನಾಗಿ ನಮ್ಮ ಗಣೇಶ್ ಭಟ್ ಸುನ್ಸಾಳ ಇವರು ಸಹಕಾರವನ್ನು ಕೊಡ್ತಾರೆ. ನಿಜವಾಗಿಯೂ ಅರ್ಜುನನ ಪಾತ್ರದಲ್ಲಿ ಸಮರ್ಥವಾಗಿ ಕಾಣಿಸಿಕೊಂಡವರು ಮತ್ತು ಕಾಣಿಸಿಕೊಂಡ ಬಲ್ಲವರು ನಮ್ಮ ಪ್ರಸನ್ನ ಭಟ್ ಮಾತೋಡವರು. ಅವರಿಗೆ ಹೆಚ್ಚಿನ ಸಮಯವನ್ನು ನಾವು ಈ ಭಾಗದಲ್ಲಿ ಈ ಸಂವಾದದಲ್ಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮೊದಲಿಗೆ ಅವರ ಕ್ಷಮಾಯಾಚನೆಯನ್ನು ಮಾಡುತ್ತಾ ಈ ಭಾಗ ಸುಭದ್ರಾ ಕಲ್ಯಾಣದ ಒಂದು ಭಾಗ ಸ್ವಲ್ಪ ಹಾಸ್ಯ ಲೇಪನ ಇರೋದ್ರಿಂದ ಕೊನೆಗೆ ಈ ಒಂದು ಭಾಗವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಕೇವಲ ದ್ವಾರಾವತಿಗೆ ಯಾರು ಅಂತ ಕೇಳಿದ್ದೀರಿ. ಮುಂದುವರಿಸಬೇಡಿ, ಯಾಕೆಂದ್ರೆ ಇನ್ನು ತೀರ್ಮಾನ ಆಗಲಿಲ್ಲ. ಪಟ್ಟ ಆಗಿದ್ದು ನಮ್ಮ ಅಜ್ಜಯ್ಯನಿಗೆ, ಅವರಿನ್ನೂ ಅಧಿಕಾರವನ್ನು ಹಸ್ತಾಂತರ ಮಾಡಲಿಲ್ಲ. ಹಾಗಂತ ನಮಗಿಂತ ಹಿರಿಯರು ಅನೇಕ ಮಂದಿ ಇದ್ದಾರೆ. ಅಧಿಕಾರ ಯಾರದ್ದು ಕೇಳಿದ್ರೆ ಒಂದಷ್ಟು ಜನ, ಸಂಖ್ಯೆಯಲ್ಲಿ ಕಡಿಮೆ ಇರುವವರೆಲ್ಲ ನನ್ನತ್ತ ಮುಖವನ್ನು ಮಾಡುತ್ತಾರೆ, ಬಲಭದ್ರ ದೇವರದ್ದು ಅಂತ. ಆದ್ರೆ
ಈ ಕಡೆ ಕುಳಿತಿದ್ದಾರಲ್ಲ ಅವರೆಲ್ಲ ಬರುವುದು ಕೃಷ್ಣ ಸ್ವಾಮಿಯನ್ನು ನೋಡುವುದಕ್ಕೆ ಅಂತಲೇ. ಹಾಗಾದ್ರೆ ಈಗ ಹೇಳಿ, ದ್ವಾರಕೆಗೆ ಯಾರು ಪ್ರಶ್ನೆ? ಅಧಿಕಾರಿ ನಾನು ಹೌದು, ಆದ್ರೆ ದ್ವಾರಕಾನಾಥ ಅಂತ ಹೇಳಿ ಕರೆಸಿಕೊಳ್ಳುವವನು ಮಾತ್ರ ನನ್ನ ತಮ್ಮ ಕೃಷ್ಣ. ಆಕ್ಷೇಪ ಇಲ್ಲ, ಯಾಕೆಂತ ಹೇಳಿದ್ರೆ ಅವ ನನ್ನ ತಮ್ಮ ಅಲ್ವಾ. ಆದ್ದರಿಂದ ಪ್ರತಿನಿತ್ಯದ ಹಾಗೆ ಓಲಗವನ್ನು ಕೊಟ್ಟಿದ್ದೇನೆ. ಯಾರಾದ್ರೂ ಬರ್ತಾ ಇರುವುದು? ಅಡ್ಡ ಬಿದ್ದಿದ್ದಾನೆ. ಯಾಕೆ ಅಡ್ಡವೇ ಬಿದ್ದಿ? ಅಲ್ಲ, ಪ್ರಶ್ನೆ ಅಲ್ಲ, ಕೇಳಿ. ನಾನು ಉದ್ದವೇ ಬಿದ್ದದ್ದು. ಮತ್ತೆ ಅಡ್ಡ ಹೇಳಿದ್ಯಾಕೆ? ನಿಮಗೆ ಅಡ್ಡ ಆಗಿರ್ಬೋದು. ನನಗೆ ಅರ್ಥ ಆಯ್ತು. ನನಗೆ ಅಡ್ಡ ಹೊಡೆಯುವುದಕ್ಕೆ ಸಂಚು ಹೂಡಿದವರು ಅನೇಕ ಮಂದಿ ಇಲ್ಲಿ ಇದ್ದಾರೆ. ಅವರ ವರ್ಗದವನು ನೀನು? ನೀವ್ಯಾರ? ಇದು ಹಂಪಲು ತಂದಿದ್ದೇನೆ. ಯಾವುದನ್ನು? ಹಂಪಲು. ಏನು ಹಂಪಲು? ಹಂಪಲು ಚೀಯ. ಹಂಪಲೇ ಚೀಯವೋ ಚೀಯ ಹಂಪಲ? ಚೀಯ ಹಂಪಲು ತಂದಿದ್ದೇನೆ. ಅದೇ ಯಾಕೆ ಹಂಪಲು ಮಾತ್ರ ಬಂತು? ಹಣ್ಣುಂಟು. ಹಣ್ಣುಂಟು, ಮತ್ತೆ ಯಾಕಂತ ಹೇಳಲಿಲ್ಲ? ಹಣ್ಣು ನಮ್ಮ ಭಾಷೆ ಅಲ್ವಾ? ಹಂಪಲು ನಿಮ್ಮ ಭಾಷೆ. ಅದು ಹೇಗೆ ಮೊದಲಾದದ್ದು ಹೇಗೆ? ಹಣ್ಣು ಅಂದ್ರೆ ಏನು ಅಂತ ನಮ್ಗೆ ಗೊತ್ತುಂಟು, ಹಾಗಾಗಿ ನಮ್ಮ ಭಾಷೆ. ಹಂಪಲು ಅಂದ್ರೆ ನನಗೆ ಗೊತ್ತಿಲ್ಲ, ಹಾಗಾಗಿ ಅದು ನಿಮ್ಮ ಭಾಷೆ. ಒಳ್ಳೆಯವ ನೀನು. ಏನು ವಿಷಯ? ಚೀಯ ಲಾಲಿಸಬೇಕು. ಲಾಲಿಸಬೇಕು ಜಿಯಾ ಗೊತ್ತಾಯ್ತು. ನೀನು ಹಂಪಲು ತಂದಿಟ್ಟಾಗಲೇ ಗೊತ್ತಾಗಿದೆ. ನಿಮ್ಮದೇ ಗಾಳಿಯಿಂದಲೇ ಬಂದವನು ಅಂತ. ಏನೋ ಸ್ವಾಮಿ, ಓ ನಿನ್ನೆ ವನಪಾಲನೆಯನ್ನು ಮುಗಿಸಿ ನಾನು ನಿನ್ನೆ ನಮ್ಮ ಮನೆಗೆ ಹೋದೆ. ಒಳ್ಳೇದು. ಆವಾಗ ನಿಮ್ಮ ಮನೆಗೆ ನೀವೇ ಹೋಗುವುದು ಒಳ್ಳೇದೇ. ಇಲ್ಲದೆ ಹೋದ್ರೆ ನನ್ನ ಮನೆಗೆ ಹೋಗುದು. ಪಕ್ಕದ ಮನೆಯು ನಿಮ್ಮ ಮನೆಯಲ್ಲಿ ಬಿಡಾರ ಮಾಡಿದ್ರೆ ಅಲ್ಲ ಆಪತ್ತು ಹೋಗಲ್ವ ಅಂತ. ಹಾಗಾಗಿ ನಾನು ನನ್ನ ಮನೆಗೆ ಹೋಗುದು. ಸಂತೋಷ. ಇಂದ ಯಾವ್ದು ಅಮ್ಮ ಇಲ್ಲಿ ಬಂದಾಗ ನಾನು ಅವನ ಮನೆಗೆ ಹೋಗುದು. ಇದು ಹೊಂದಾಣಿಕೆ ಒಳ್ಳೆಯದುಂಟು. ಹಾಗೆ ಮಾಡಬೇಕಾಗಿತ್ತು ಅಂತ ಹೇಳುವ ಉದ್ದೇಶ ಏನು? ನಿನ್ನೆ ಹೋಗಿ ಬಂದು ಇವತ್ತು ನೋಡ್ತೇನೆ ಬೆಳಿಗ್ಗೆ ಒಂದು ಮರದ ಗುಡುಚಿ ದೂರದಿಂದ ನೋಡುವಾಗ ಆ ಗುಡುಚಿಗೆ ಒಂದು ಹೆಜ್ಜೆಯನ್ನು ಕಟ್ಟುವುದು. ಸಂತೋಷ. ಎಂತದಿದು? ಹತ್ತಿರ ಹೋಗಿ ನೋಡಿದ್ರೆ ಕೂತ್ಕೊಂಡವರು ಸುಣ್ಣಂಬಡ್ರು. ಅಂದ್ರೆ ಸುಣ್ಣಂಬಡ್ರು ಕೂತ್ಕೊಂಡಿದ್ದಾರೆ. ಅದೇನು ಪರಿಚಯ ಆಯ್ತು ನಿನಗೆ? ಸುಣ್ಣವನ್ನು ಬಳಿದವರು ಕೂತ್ಕೊಂಡಿದ್ದಾರೆ. ಓಹೋ, ನೀನೀಗ ವ್ಯಾಕರಣಬದ್ಧವಾಗಿ ಮಾತಾಡುವುದು. ಈಗ ಈ ವ್ಯಾಕರಣಬದ್ಧವಾಗಿ ಮಾತಾಡುವುದಲ್ಲ, ಆಕ್ಷೇಪ ಅಲ್ಲ. ಆದ್ರೆ ಮನುಷ್ಯರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡುದು. ಈಗ ಸುಣ್ಣವನ್ನು ಬಳಕೊಂಡವರು ಸುಣ್ಣಂಬಳ್ರು. ಆಯ್ತಪ್ಪ, ಇಟ್ಟುಕೊಳ್ಳುವ. ಇವತ್ತಿನ ದಿವಸ ಹಾಗೆ ಇರ್ಲಿ. ಅವ್ರೇನು ಜೇನಲ್ಲ, ಇಷ್ಟು ಹುಟ್ಟುಕೊಳ್ಳುವಂತ ಗಡ್ಡ. ಓಹೋ, ಜೇನು ಕಟ್ಟಿದೆ ಅಂತ ನೀನು ಭಾವಿಸಿದ್ದು ಓರ್ವ ವ್ಯಕ್ತಿಯ ಗಡ್ಡವನ್ನು. ಪುಣ್ಯಾತ್ಮ, ನಿನ್ನ ಕಲ್ಪನೆಗೆ ಒಂದು ಮಿತಿಯನ್ನು ಹಾಕುವುದಕ್ಕೆ ಯಾರಾದ್ರೂ ಒಬ್ಬ ತಯಾರಾಗಿದ್ರೆ ನೋಡ್ತೇನೆ. ಮಣ್ಣು 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 ಕಾವಿಭದ್ರವನುಟ್ಟು ಕೈಯಲ್ಲಿ ಜಪಸದವ ಹೆಜ್ಜೇನು ಅಂತ ತಿಳಿದು ಹೋದ್ರೆ ಗಡ್ಡ ಬಿಟ್ಟವರು ಕೂತಿದ್ದಾರೆ. ಎಷ್ಟು ದಿನ ಆಯ್ತು ಸ್ನಾನ ಮಾಡಿ. ಪಾಪ ಮಣ್ಣು 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 ವಸ್ತ್ರ. ಆ ವಸ್ತ್ರವನ್ನು ನೋಡಿ ನೀನು ಹಾಗೆ ಭಾವಿಸಿದೆ ಅವರು ಸ್ನಾನ ಮಾಡಲಿಲ್ಲ ಅಂತ. ಹೌದು. ಈಗ ಸ್ನಾನ ಮಾಡದಿದ್ದವರ ವಸ್ತ್ರ ಹಾಗಿರ್ತದೆ ಅಂತ ನಿನಗೆ ಸ್ಪಷ್ಟ ಕಲ್ಪನೆ ಉಂಟಲ್ವಾ? ಬಹುಶಃ ಅದು ಬೆಳ್ಳಗಿನ ವಸ್ತ್ರ ಇರಬೇಕು. ಇವರು ಅದನ್ನು ಒಗಿಲಿಕ್ಕಾಗಿದೆ, ಹೀಗಾಗಿದೆ ಅಂತ ಅನ್ಕೊಂಡು. ಒಳ್ಳೆಯದು. ಲೋಕದಲ್ಲಿ ಇರುವವರೆಲ್ಲ ತನ್ನಂತೆ ಅಂತ ಹೇಳಿ ಬಗೆಯುವುದು ಒಂದು ವಿಶೇಷ ಜ್ಞಾನವೇ. ನಿನಗೆ ಅದಿರುವುದಕ್ಕೆ ನನಗೆ ಸಂತೋಷ.
ಏನೋ ಎಲ್ಲರೂ ನಿನ್ನ ಹಾಗೆ ಅಂತ ಭಾವಿಸಿದೀಯ? ನಾನು ಹಾಗೆ ಅಮಾವಾಸ್ಯೆಗೆ ಸ್ನಾನ ಮಾಡ್ತಾರಪ್ಪ. ಯಾವ ಅಮಾವಾಸ್ಯೆಗೆ? ಹುಣ್ಣಿಮೆ ಮರುದಿನ ಬರುದಿಲ್ಲ ಅಮಾವಾಸ್ಯೆ. ಹುಣ್ಣಿಮೆ ಮರು ದಿವಸ ಒಂದು ಅಮಾವಾಸ್ಯೆ ಬರ್ತದೆ ಅಂತ ಆದ್ರೆ ಅವತ್ತೇ ನಿನಗೆ ಸ್ನಾನ. ದೇವರು ನಡೆಸಿ ಅಂತಹ ಒಂದು ಅಮಾವಾಸ್ಯೆ ಬರುವುದೂ ಇಲ್ಲ, ನಿನಗೆ ಸ್ನಾನವೂ ಇಲ್ಲ. ಸ್ವಾಮಿ ಆಗಿದ್ದವನ ಕುತ್ತಿಗೆ ಕೈಯಲ್ಲಿ ಎರಡೂ ಕಡೆ ಕೊಳೆ ಅಡಿಕೆ ಸರವು. ಕೊಳೆ ಅಡಿಕೆ ಮಳೆಯ ವೈಪರೀತ್ಯ, ಅಡಿಕೆಗೆ ಹಾಗೆ ಒಂದು ಕಾಯಿಲೆಯ ರೋಗವ ಬಂದ್ರೆ ಅದೊಂದು ವಿಶೇಷ ಅಲ್ಲ ಬಿಡು. ಈ ಕೊಳೆ ಅಡಿಕೆಯನ್ನು ಸುಮ್ಮನೆ ಇದ್ದಾನ. ನಾನು ಹೋಗಿ ನೋಡ್ತೇನೆ, ಆ ಮನುಷ್ಯನಿಗೆ ಜೀವ ಇಲ್ಲ. ಚಳಿಗಾಲ ಅಲ್ವಾ, ಈ ವಸ್ತ್ರದ ನಿಮಗೆ ಚಳಿ ಬಂದು ಮರಗಟ್ಟಿ ಹೋಗಿದ್ದಾನೆ ಅಂತ ತಿಳ್ಕೊಂಡು. ಓಹೋ, ಇಲ್ಲ ಏನೋ ಮನೆ ಮಠ ಮನೆ ಮಠ ಮನೆ ಮಠ ಮನೆ ಮಠ ನೋಡಿದ್ರೆ ಎರಡರಲ್ಲೂ ಇಲ್ಲ, ಇಲ್ಲಿದ್ದ ಉದ್ಯಾನವನದಲ್ಲಿದ್ದಾರೆ. ಮನೆ ಮಠ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಎರಡೂ ಇಲ್ಲದೆ ಬಂದು ಕೂತವ್ರು ಅನ್ಕೊಂಡು. ಹಾಗಂತ ಕೇವಲ ಬಾಯಲ್ಲಾಡುವುದೊಂದೇ ಅಲ್ಲ, ಆ ಕೊಳೆ ಅಡಿಕೆ ಸರ ಉಂಟಲ್ಲ ಅದು ಕೆಳಗೆ ಹೋಗ್ತದೆ ಮೇಲೆ ಹೋಗ್ತದೆ, ಕೆಳಗೆ ಹೋಗ್ತದೆ. ಅರ್ಥ ಆಯ್ತು ಈಗ. ಅಲ್ಲ, ನಿನ್ನ ಬಾಯಿಗೆ ಸಿಕ್ಕಿದ್ರೆ ಅದು ಅಡಿಕೆಯು ಕೊಳೆ ಆಗಬೇಕು. ಇನ್ನು ಕೊಳೆ ಅಡಿಕೆ ವಿಶೇಷ ಅಲ್ಲ ಬಿಡು, ಅದು ಜಪಸರ ಅಂತ ಅದಕ್ಕೆ ಹೇಳು. ಮತ್ತೆ ಮನೆ ಮಠ ಮಾಡುವುದಲ್ಲ, ಅವರು ಜಪವನ್ನು ಮಾಡುವುದು. ಜಪ? ಹೌದು, ಜಪ ಅಲ್ಲ, ಅದು ಜಪ್ಪಿದ್ದೆ. ಜಪ್ಪಿದ್ದಲ್ಲ, ಅದು ಜಪ, ಜಪಸರ. ಅದನ್ನು ಇಟ್ಕೊಂಡಿದ್ದಾರೆ, ಅಲ್ಲಿ ಕುಳಿತಿದ್ದಾರೆ. ಏನೀಗ ಕೂತಿದ್ದಾರೆ, ಎಷ್ಟು ಮಾತನಾಡಿಸಿದ್ರು ಮಾತಾಡುವುದು. ಒಳ್ಳೆ ಯಾವ ಕೊಟ್ಟಿದ್ದಾರೆ. ನೀವು ಪ್ರಯತ್ನ ಮಾಡಿದ್ರಿ ಮಾತಾಡಿಸಿ? ಯಾವ ಭಾಷೆ ನನಗೆ ಗೊತ್ತುಂಟು, ಎಲ್ಲ ಭಾಷೆ ಮಾತಾಡಿ. ಸ್ಪಷ್ಟ ಆಯ್ತು ನನಗೆ ಈ ದಿವಸ ನಿನಗೆ ಭಾಷೆ ಬರುವುದಿಲ್ಲ. ಅಂದುಕೊಂಡದ್ದು ಅವ್ರಿಗೆ ಬರುದಿಲ್ಲ ಅಂತ. ಆಗಲಿ, ಯಾವ ಭಾಷೆಯೂ ಅವ್ರಿಗೆ ಬರುದಿಲ್ಲ. ಅವರು ಮಾತಾಡ್ಲಿಲ್ಲ. ಆದ್ರಿಂದ ಅವರನ್ನು ನೋಡಿ ಏನ್ ಮಾಡಿದೆ? ಬಹುಶಃ ಅವರಿರುವ ಪ್ರಾಣ ಒಂದು ವಾಸನಾಮಯವಾದ ಅಂದ್ರೆ ಮೂಗಿಕೊಂಡಿದೆ. ಸುತ್ತಲಿನ ದುರ್ಗಂಧವನ್ನು ತಾಳ್ಲಿಕ್ಕಾಗದೆ ಮೂಗು ಮುಚ್ಚಿಕೊಂಡಿದ್ದಾರೆ. ನಾನು ಬಂದ ದಾರಿಯಲ್ಲಿ ಎಲ್ಲೂ ಅಲ್ಲ ಇಲ್ಲ. ಸರಿ, ನೀನು ಹೇಳಿದ್ದು ಸರಿ. ಯಾಕೆಂದ್ರೆ ಆ ಸುತ್ತ ಇನ್ಯಾರಿಲ್ಲ, ವನಪಾಲಕರಾದ ನೀನೇ ಇರುವುದು. ಮತ್ತೆ ಅವರು ಮೂಗು ಮುಚ್ಚಿಕೊಳ್ಳದೆ ಇನ್ನೇನು ಮಾಡ್ತಾರೆ ಪುಣ್ಯಾತ್ಮ? ಅದೌದು ಅಲ್ವಾ? ಅದು ನಿಜವೇ. ಹಾಗಂತ ನಾನು ಮುಚ್ಕೊಳ್ಳಿ ಅಲ್ಲ, ಅದು ಆಗುದಿಲ್ಲ. ಅದು ಹಾಗೆ. ಹೌದಪ್ಪ, ನಿಮ್ಮ ಅನುಭವ ಉಂಟದೆ? ಇಲ್ಲ, ನನಗೆ ಅನುಭವ ಇದುವರೆಗೆ ಆಗಲಿಲ್ಲ. ನಾನು ಈಗ ಬಂದಿದ್ದೇನೆ. ಯಾಕೆಂದ್ರೆ ದ್ವಾರಪಾಲಕರು ಬರುವಾಗಲೇ ಕಳುಹಿಸುವಾಗ ಇಂಥವರನ್ನೇ ಕಳುಹಿಸಬೇಕು ಅಂತ ನಿರ್ಬಂಧ ಉಂಟು ಅವರಿಗೆ. ಹೀಗೆ ಕೂತಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಹಾಗಾಗಿ ಓಡಿ ಬಂದ್ಯಾ? ಹಾಗಾಗಿ ಸಣ್ಣ ಬುದ್ಧಿಯವ್ರಲ್ಲಿ ಹೇಳುದ, ಸಣ್ಣ ಬುದ್ಧಿಯವರು ಎಷ್ಟೊತ್ತಿಗೂ ಜನರಿಗೆ ದರ್ಶನ ಕೊಡೋದಲ್ಲೇ ಇರ್ತಾರೆ. ಇನ್ನು ದೊಡ್ಡ ಬುದ್ಧಿಯವರು ಹೇಳುದ, ನಮಗೆಲ್ಲ ಒಳಗೆ ಬಿಡ್ತಾರೆ. ಹಾಗಾಗಿ ಒಂದು ಸಣ್ಣ ಬುದ್ಧಿಯವರಲ್ಲಿ ಹೇಳುವ ಅಂತ ಸಣ್ಣ ಬುದ್ಧಿ. ಸಣ್ಣ ಬುದ್ಧಿ ಯಾರದು? ಕೃಷ್ಣನಿಗೆ ಅವ ಸಣ್ಣ ಬುದ್ಧಿಯವನು ಅಂತ ಹೇಳುವುದ ನೀನು? ಆ ಬುದ್ಧಿ, ಬುದ್ಧಿ ಅಲ್ಲ ಬುದ್ಧಿ. ದೊಡ್ಡ ಬುದ್ಧಿ ಅಜ್ಜರು, ಅವರಲ್ಲಿ ಮನ ಬಿಡುವುದಿಲ್ಲ. ನನಗೇನ್ ಹೇಳಿದೆ? ಸಮ ಬುದ್ಧಿ ಆಗಲಿ, ನಿನಗಾದ್ರೂ ಇಷ್ಟು ಬುದ್ಧಿ ಉಂಟಲ್ಲ, ಸಂತೋಷ ಆಯ್ತು. ಓ ಚಾರಕ, ನೋಡಿ ಕೇಳುತ್ತಾ ಬಂದವರು ಸಾಮಾನ್ಯರಲ್ಲ, ಪರಯತಿಗಳೇ ಇರಬೇಕು. ಅಂತವರನ್ನು ಕಂಡು ಎರಗಲಾತರ ಜನ್ಮ ಅಂತ ಹೇಳಿದ್ರೆ ಅದು ನರಕ ಭಾಜನ. ಅದರಲ್ಲಿಯೂ ಬಲಭದ್ರನ ಪ್ರದೇಶಕ್ಕೆ ಅವರು ಬಂದಿದ್ದಾರೆ ಅಂತ ಆದ್ರೆ ಸರ್ವಮಾನ್ಯರಾದಂತಹ ಅವರನ್ನು ಮಾನಿಸುವುದು ನಮಗೆ ಕರ್ತವ್ಯ. ಅದಕ್ಕೆ ಬೇಕಾಗಿ ಎಲ್ಲ ಮಾಣಿಗಳನ್ನು ಕರೀತಾರೆ. ಮಾಣಿಗಳನ್ನಲ್ಲೋ ಮಾನಿಸಬೇಕು. ಮಾನಿಸುವುದು ಅಂದ್ರೇನು? ಅವರನ್ನು ಉಪಚರಿಸಬೇಕು. ಮಾಣಿಗಳು ಬೇಡ. ಆದ್ದರಿಂದ ಬೇಕಾದಂತಹ ಪೂಜಾ ಪರಿಕರಗಳನ್ನೆಲ್ಲ ಹಿಡಿದುಕೋ. ನೇರವಾಗಿ ನೀವೇ ಹಿಡ್ಕೊಳ್ಬೇಕು. ಮತ್ತು ನಾನು ಹಿಡ್ಕೊಳ್ಳುವುದ? ಅಲ್ಲ ಹೇಳಿ ಸಂವಿಧಾನ ಹಾಗೆಲ್ಲ ಹೇಳಬಾರ್ದು. ಅಲ್ಲ ಹೇಳಬಾರ್ದು, ಹಿಡ್ಕೊಂಡ್ರೆ ಆಗ್ತದಲ್ವಾ? ಹಾಗೆ ನೇರ ಹೇಳಿ. ಅಲ್ಲ ಮತ್ತೆ ನಾನೇ ಹಿಡ್ಕೊಂಡು
ಮಾಡುದು. ಒಂದು ಕಲಶ ಕಲಿಕೆಯರು ಅವರೆಲ್ಲ ಮತ್ತೆ ನೋಡುವ. ಬೇಕಾದ್ರೆ ನಾನು ವ್ಯವಸ್ಥೆ ಮಾಡ್ತೇನೆ. ಈಗ ಬೇಕಾದ ಪೂಜಾ ಪರಿಕರಗಳನ್ನು ಹಿಡಿದು ಎಲ್ಲಿ ಕುಳಿತಿದ್ದಾರೆ ಎಷ್ಟು ಮುಂದೆ ಬರಬೇಕು ನೀನು? ಸ್ವಲ್ಪ ದೂರ ಅಲ್ಲ, ಆವಾಗಲಿಂದಲೂ ಅದನ್ನೇ ಹೇಳ್ತಾ ಇದ್ದಿ, ಸ್ವಲ್ಪ ಮುಂದೆ ಸ್ವಲ್ಪ ಮುಂದೆ ಅಂತ. ನನಗೆ ಅನ್ನಿಸ್ತಾ ಉಂಟು ದ್ವಾರಕೆಯ ಗಡಿಗೆ ಹತ್ರ ಬಂತು ಅಂತ. ಇಲ್ಲ ಓ ಸ್ವಾಮಿ, ಎರಡು ಕೈಲು ಪೂಜಾ ಸಾಮಗ್ರಿ ಉಂಟು, ನಾನೇ ನಡ್ಕೊಂಡು ಬರ್ತಿದ್ದೇನೆ. ಸ್ವಲ್ಪ ಮುಂದೆ ಅಂದ್ರೆ ಕೈಯಲ್ಲಿ ಏನೂ ಧರಿಸದ ನಾನು ನಡ್ಕೊಂಡು ಬರುವುದು ಕಷ್ಟವೋ? ನಿನ್ನ ಬನ್ನಿ, ಅರ್ಥ ಆಗಲ್ಲ ನಮಗೆ. ಕಷ್ಟ ಆಗ್ತದೆ, ಅದು ಸ್ವಲ್ಪ ಮುಂದೆ. ಅದು ನೋಡಿ, ಅದು ನೀನು ಹೇಳಿದ ಯತಿಗಳು ಅವರೇ ಏನೋ? ಅವರಲ್ಲ, ಯಾಕಲ್ಲ? ಓ ಓ ಓ, ಜೇನು ಕಟ್ಟಿದ ಹಾಗೆ ಗಡ್ಡವರು ಆಗಬೇಕು. ಅವರಿಗೆ ಗಡ್ಡ ಉಂಟು, ಆದ್ರೆ ಆ ಬಟ್ಟೆ ಅಲ್ಲ, ಬಟ್ಟೆಯ ಬಣ್ಣ ನೀನು ಹೇಳಿದ್ದಲ್ಲ, ಅದು ಒಗೆದ ಹಾಗುಂಟು. ನೋಡಿ, ಓ ಅದಲ್ಲ, ನನಗೆ ಅರ್ಥ ಆಯ್ತು. ಅವರು ಊರು ಬಿಟ್ಟು ಹೋಗಿದ್ದಾರೆ. ಯಾಕೆ ಅಂತ ಹೇಳು. ನೀನೇ ಹೇಳಿದಲ್ಲ, ಮೂಗು ಮುಚ್ಚಿದ್ರು ಅಂತ. ಅದು ತಡಿಲಿಕ್ಕಾಗದೆ ಅವರು ಬಹುಶಃ ಈ ಪ್ರದೇಶವನ್ನು ಬಿಟ್ಟು ಹೋಗಿದ್ದಾರೆ. ಹೌದು, ಇದು ವಿಷಯ. ಅದೆಲ್ಲ ಬೇಗ ಅರ್ಥ ಆಗುತ್ತದೆ. ನೀನಿದ್ರ ಸಮಸ್ಯೆ ಆಗುತ್ತದಲ್ವಾ? ಅದಕ್ಕೆ ಪರಿಹಾರ ಆಗ್ಬೇಕು ನಮಗೆ. ಹೌದು, ಹುಡುಕು ಮಾಡುವ ಇಲ್ಲೇನಾದ್ರು ಇದ್ದಾರೆ. ನಾನಿದ್ರೆ ಅವರು ಮೂಗು ಮುಚ್ಚಬೇಕಿರ್ತದಲ್ಲಿ, ಅಲ್ಲ, ನಾನು ಮುಚ್ಚುವುದಿಲ್ಲ. ಯಾಕೆ ಗೊತ್ತಾ? ನೀನು ಗಂಗವ ಅಂತ ಹೇಳುವ ಒಂದು ಭಾವ ಉಂಟಲ್ಲ ಪುಣ್ಯಾತ್ಮ. ಸ್ವಾಮಿ, ಅದು ಅಲ್ಲಿ ನೋಡಿ, ಒಂದು ಕಾವೇ ಕೊಕ್ಕೆ ಉಂಟು ನೋಡಿ, ಕೈ ಇಟ್ಟಿದ್ದಾರೆ, ದಂಡ. ಅದು ಕೊಕ್ಕೆ ಅಲ್ಲ, ನಿನಗೆ ಕಾಣುವುದಲ್ಲ ಹಾಗೆ ಕೊಕ್ಕೆಯೇ. ನೀನು ಇಷ್ಟೊತ್ತು ನನಗೆ ವಿಶೇಷ ಅದನ್ನು ಮಾಡಿದಂತೆ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಕೊಕ್ಕೆ ಈಗ ಅಲ್ಲಿ ಹಿಡಿದದ್ದು ಕೊಕ್ಕೆ ಅಲ್ಲ, ಅದು ಆಧಾರಕ್ಕೆ ಬೇಕಾಗಿ ದಂಡ. ನಮ್ಮಲ್ಲಿ ದಂಡ ಅಂತ ಬಳಸುವುದು ಅಲ್ಲ, ಅಪ್ಪ ನೀನೇ ದಂಡ, ಮತ್ತೆ ಬಳಸುವುದೇ ನಿನ್ನನ್ನು ಬಳಸುವುದೇ ದಂಡ. ಮತ್ತೆ ಇನ್ನು ವಿಶೇಷ ದಂಡ ಯಾಕೆ ಅಲ್ವಾ? ಇದಾಗಲ್ಲ, ಬ್ರಹ್ಮದಂಡ ತಪಸ್ವಿಗಳ ಕೈಯಲ್ಲಿ ಇರಬಹುದಾದ್ದು. ಅದೆಲ್ಲ ನಿನಗೆ ಅರ್ಥ ಆಗದೆ ಇರುವ ವಿಷಯ. ಹರ 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 ಕರುಣಾ ಮಗ
ಮಾಡಿಸಿದ ಸಮಸ್ತ ಪಾಪಗಳು ದೂರವಾಯಿತು ಎನ್ನುವಂತಹ ಅನುಭವಕ್ಕೆ ನಾನು ಭಾಜನನಾಗುತ್ತಾ ಇದ್ದೇನೆ. ಓ ಮಹಾಪುರುಷರೇ, ದಯಮಾಡಿ ಪಾಮರರಾದಂತಹ ನಮ್ಮ ಮೇಲೆ ಕೃಪಾ ದೃಷ್ಟಿಯನ್ನು ಇರಿಸಿ ಕಣ್ತೆರೆಯಬೇಕು. ಮೃದು ವಚನಗಳನ್ನು ಆಲಿಸಿ ನಮ್ಮ ಕಿವಿ ಇದುವರೆಗೆ ಏನಾದರೂ ಕೇಳಬಾರದ ಮಾತನ್ನು ಕೇಳಿ ಪಾಪವನ್ನು ಗಳಿಸಿದ್ರೆ ಅದನ್ನು ದೂರೀಕರಿಸಬೇಕು. ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಹರಿಸುತ್ತಾ ನಿಮ್ಮ ದಿವ್ಯ ಮಂಗಳ ಮೂರ್ತಿಯನ್ನು ನೋಡುತ್ತಿರುವ ಈ ನಮ್ಮ ಕಣ್ಣುಗಳು ಇದುವರೆಗೆ ಏನಾದರೂ ನೋಡಬಾರದನ್ನು ನೋಡಿ ಗಳಿಸಿದ ಪಾಪ ಅದಿದ್ರೆ ಎಲ್ಲವನ್ನು ಹೋಗಲಾಡಿಸಬೇಕು. ಪಾಹಿ ಆಮೇಲೆ ನೋಡು. ಪಾಹಿ 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 ಯಾಕಿಲ್ಲ? ನಿನ್ನ ಸುದ್ದಿ ಹೇಳಿದ್ದಲ್ವ ಅವರು? ಮನವನ್ನು ಅಪಹರಿಸಿದವನು. ಅದೊಂದು ಲಕ್ಷ್ಯ ಉಂಟು ಅವರಿಗೆ. ಹೇಳು ಹೇಳು. ಯಾರಯ್ಯ ನಾನು? ಏನಾಯ್ತು? ಯಾಕೆ? ಯಾರು ಅಂತ ಅವರಿಗೆ ಗೊತ್ತಿಲ್ಲ. ಅದು ಪೂರ್ಣ ವಿರಾಮ ಅಂತ ಭಾವಿಸಿದೆಯಾ? ನಿನಗೆ ಅಲ್ಪ ವಿರಾಮವೂ ಪೂರ್ಣ ವಿರಾಮವೂ ಯಾವ ವ್ಯತ್ಯಾಸವೂ ಗೊತ್ತಿಲ್ಲ. ಅಂತಹ ಮಹಾತ್ಮರು ತುಟಿ ಎರಡು ಮಾಡಿ ಆಡುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದೇನು ಮಾತೇನು? ಅದು ಮಂತ್ರ. ಮಂತ್ರ ನನಗೆ ಅರ್ಥ ಆಗಲಿಲ್ಲ, ನಿನಗಿಲ್ಲಿ ಅರ್ಥ ಆಗುತ್ತದೆ. ಬೆಪ್ಪುತ ಕಡಿ ಕುಳಿತುಕೋ ಸುಮ್ಮನೆ. ಮೊದಲು ಪ್ರಪಂಚದಲ್ಲಿ ಕಣ್ತೆರೆದು ನೋಡಿದಾಗ ಅರ್ಥ ಆಗಬೇಕಾದದ್ದು ಯಾರು ನಾನು ಎನ್ನುವುದೇ ಅಲ್ಲವೇ? ಎಂತಹ ಮಾತು, ಎಂತಹ ಮಾತು. ಯಾಕೋ ನಿನಗೇನಾಯ್ತು? ಸರಿ, ಅರ್ಥ ಆಗದಕ್ಕೆಲ್ಲ ಅದ್ಭುತ ಹೇಳಿದ್ರೆ ಆಯ್ತಲ್ವ? ಒಳ್ಳೆ 5 ಇಂದ್ರಿಯಗಳಿಂದ ಕೂಡಿದ ಮತ್ತೆ ಪುನಃ ಪಂಚ ಕರ್ಮೇಂದ್ರಿಯಗಳಿಂದ ಕೂಡಿದ ಈ ದೇಹವೆಂಬ ಪುರಿಯಲ್ಲಿ ಹೊಕ್ಕವನು ನಾನು ಎನ್ನುವುದರ್ಥ ಆದರೆ ಈ ಶರೀರವೇ ನಾನು ಎಂಬ ಭಾವದಲ್ಲಿತ್ತು. ಶರೀರಕ್ಕೆ ಗಡ್ಡ ಬರಲಿ, ಅಲ್ಲ ಇನ್ನು ಹೆಚ್ಚು ಉದ್ದ ಬೆಳೆಯಲಿ, ಅದರ ಬಗ್ಗಾಗಿ ಯೋಚನೆ ಬಂದೀತು. ಅಥವಾ ಸುತ್ತಲಿನ ವಾಸನಾಮಯವಾದ ಪ್ರಪಂಚ ನಮಗೆ ಇದು ಬೇಡದ್ದು ಎನ್ನುವುದನ್ನು ಸೂಚಿಸುವುದಕ್ಕಾಗಿಯೇ ಅಲ್ಲವೇ? ಅದನ್ನ ಬಂಧಿಸುವುದು ಮತ್ತು ಒಳಗಿನ ಪ್ರಪಂಚ ತೆರೆದುಕೊಳ್ಳುವುದಕ್ಕೆ ಬೇಕಾಗಿಯೇ ಬೇಕಾದದ್ದನ್ನ ಒಳ ಸೇರಿಸಿಕೊಂಡು ಬೇಡದ್ದನ್ನ ಬಿಡುವ ಆಯಾಮ ಪ್ರಾಣಾಯಾಮ. ಬೇಡದ್ದನ್ನ ಬಿಡುವುದೇ ಅಷ್ಟ ಅರ್ಥ ಆದ್ರೆ ಸಾಕು ನಿನಗೆ. ನಿನಗೆ ನಿತ್ಯವೂ ಪ್ರಾಣಾಯಾಮ ಅಗತ್ಯ ಉಂಟು, ಬೇಡದ್ದು ಬಿಡ್ಲಿಕ್ಕೆ ಸುಮಾರು ಉಂಟು. ಆದ್ರೆ ನೋಡು, ನಾನು ನೀನು ಬಿಟ್ಟರು ಅವರು ವಾಸನೆಯನ್ನು ಬಿಡ್ಲಿಲ್ಲ. ಮತ್ತೊಂದು ಅರ್ಥ ಇದೆ. ಏನು? ಅದೆಂತ ಕುರಿ. ಇದು ದೇಹವೇ ಕುರಿ. ನಿನಗೆ ಯಾವ ಕುರಿ ನೆನಪಾಯ್ತು? ಅದಲ್ಲ, ಒಳಗೋಗುವುದಕ್ಕೆ ಅನುಕೂಲ ಮಾಡಿ ಕೊಡುವುದಕ್ಕೆ ಈ ಶರೀರಕ್ಕೆ ಅದೇ ಹೆಸರು. ಅದೆಲ್ಲ ವೇದಾಂತದ ಪರಿಭಾಷೆ, ನಿನಗೆ ಅರ್ಥ ಆಗುವುದಲ್ಲ. ನಿನಗೆ ಅಂದ್ರೆ ನನಗೆ ಪೂರ್ಣ ಅರ್ಥ ಆಗಲಿಲ್ಲ, ಆದ್ರಿಂದ ಸುಮ್ಮನೆ ಇರು. ಆ ಒಳಗಿನ ಚಿತ್ತವನ್ನ ಶುದ್ಧೀಕರಿಸುವ ವಿಧಾನವೇ ಯೋಗ. ಯಾರಯ್ಯ ನಾನು ಯೋಗಾರೂಢನಾಗಿ ಹಾಗೆ ಯೋಗ ವಿಷ್ಟರದಲ್ಲಿ ಕುಳಿತಂತಹ ನನ್ನನ್ನು ಪುನಃ ಪುನಃ ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ. ಮಾತ್ರ ಅಲ್ಲ, ಕಾಯ ವಾಚ ಮನಸ ತ್ರಿಕರ್ಣ ಶುದ್ಧವಾಗಿ
ಮಾತಿನಿಂದಲೂ ಸ್ತೌತ್ಯ ಮಾತ್ರ ಅಲ್ಲ, ಮನಸ್ಸಿನಿಂದಲೂ ಮೃದು ಭಾವವನ್ನ ತಳೆದು ದೇಹವನ್ನ ದಂಡಿಸುತ್ತಾ ವಾಗಿಸುತ್ತಾ ಇಷ್ಟು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೀರಲ್ಲ, ನಮ್ಮಿಂದ ಏನಾಗಬೇಕಿದೆ ನಿಮಗೆ? ಗುರುವರ್ಯ ಚಿತ್ತಶುದ್ಧಿ ಉಂಟಾಗಿದೆ. ಒಮ್ಮೆ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸ್ಥಿತಿಗೆ ನಾನು ತಲುಪಿದೆ. ಇದುವರೆಗೆಲ್ಲ ಇಂತಹ ಹುಂಬರನ್ನು ಕಟ್ಟಿಕೊಂಡು ಈ ದ್ವಾರಾವತಿಯನ್ನು ಆಳುವ ಪ್ರಭು ವಿಭು ನಾನು ಎನ್ನುವಂತಹ ಹೆಮ್ಮೆ ವಿಭುಮಾನ ನನ್ನಲ್ಲಿತ್ತು. ಎಲ್ಲವೂ ಒಂದೇ ಕ್ಷಣಕ್ಕೆ ಮಾಯ ಆಗುವಂತಹ ರೀತಿಯಲ್ಲಿ ಕೇವಲ 2 ವಾಕ್ಯಗಳನ್ನು ಉಚ್ಚರಿಸಿ ನನ್ನ ಕಣ್ತೆರೆಸಿದಿರಿ. ನಿಜವಾಗಿ ಬೇಕಾದದ್ದು ಅದೇ ಅಲ್ಲವೇ? ಅಂತರಂಗ ವ್ಯಾಪಾರ, ಬಹಿರಿಂದ್ರಿಯ ವ್ಯಾಪಾರವನ್ನ ಬಿಡಬೇಕಾದದ್ದಲ್ವೇ? ಏನು ವ್ಯಾಪಾರಕ್ಕೆ ಬೇಕು? ಅವರು ಹೇಳಿದ ವ್ಯಾಪಾರ ನೀನು ಆಲೋಚನೆ ಮಾಡಿದ ವ್ಯಾಪಾರ ಅಲ್ಲ. ಬಹಿರಿಂದ್ರಿಯ ವ್ಯಾಪಾರ ಅಂತರಂಗ ನಿನಗ ಅರ್ಥ ಆಗದೇ ಇರುವುದೇ ಕ್ಷೇಮ. ಯಾಕೆ ಅಂದ್ರೆ ಕೊನೆಯ ಪಕ್ಷ ಆ ವ್ಯಾಪಾರ ಆದ್ರೂ ಒಂದು ಒಳ್ಳೆಯ ರೀತಿಯಲ್ಲಿ ಉಳಿತದೆ. ಇಲ್ಲದೆ ಹೋದ್ರೆ ನೀನು ಮಾಡುವ ವ್ಯಾಪಾರವು ವ್ಯವಹಾರವು ಅದು ಗುಲಗೆಟ್ಟು ಹೋದ ಹಾಗೆ ಇದು ಹಾಗೆ ಆಗುತ್ತದೆ. ಅಲ್ಲ, ಸಂಬಳ ಕೊಡುವ ನನ್ನ ಎದುರಿನಲ್ಲೇ ಈ ಮಾತಾಡ್ತೀಯಲ್ಲ, ಎಷ್ಟು ಧೈರ್ಯವೋ ನಿನಗೆ. ಗುರುವರ್ಯ, ಮುನ್ನಿಸಬೇಕು, ಆ ಪಾಮರ ಏನೋ ಮಾತಾಡ್ತಾನೆ. ಆದ್ರೆ ನಾಮರೂಪಾತ್ಮಕವಾದಂತಹ ಈ ಪ್ರಪಂಚದಲ್ಲಿ ಶರೀರ ಅಂತ ಒಂದು ಇದ್ದ ಮೇಲೆ ಅದಕ್ಕೊಂದು ಹೆಸರು ಅಂತ ಹೇಳುವುದು ಬೇಕಲ್ಲವೇ? ಆ ದಿಸೆಯಲ್ಲಿ ಆಲೋಚನೆ ಮಾಡಿದ್ರೆ ಅದಕ್ಕೆ ಹೇಳುವುದಕ್ಕೆ ನನಗೆ ತಡವರಿಸ್ತದೆ ಈಗ ನಿಮ್ಮ ಸನ್ನಿಧಾನದಲ್ಲಿ. ಆದ್ರೂ ಅನಿವಾರ್ಯ ಅಗತ್ಯ. ಬಲಭದ್ರ ಅಂತ ನನ್ನ ಹೆಸರು. ಇವರೆಲ್ಲರೂ ಕೂಡ ಈ ದ್ವಾರಾವತಿಯನ್ನು ಆಳುವವನು ನಾನು ಅಂತ ಭಾವಿಸಿದ್ದಾರೆ. ಅದಕ್ಕೆ ನಾನು ಹಾಕಿಕೊಂಡು ಇದುವರೆಗಿದ್ದವ. ಆದ್ರೆ ನಿಮ್ಮ ಮುಂದೆ ಬಲರಾಮ ನಾನು ದ್ವಾರಾವತಿಯನ್ನು ಆಳುವವನು ಅಂತ ಹೇಳುವ ದಾಷ್ಟ್ಯ ನನ್ನಲ್ಲಿ ಉಳಿದಿಲ್ಲ. ಸ್ವಾಮಿ, ನಿಮ್ಮಿಂದ ಏನಾಗಬೇಕು ಅಂತ ಕೇಳಿದ್ರಲ್ಲ, ಆಹಾ, ಎಂತಹ ದೊಡ್ಡ ಮಾತದು, ದೊಡ್ಡ ಮಾತು. ಆದ್ರಿಂದ ನನಗೆ ಅಪೇಕ್ಷೆ ಇಷ್ಟೇ. ಕಾಲವನ್ನು ರಕ್ಷಿಸಿದ್ರೆ ಬರುವುದು ಚಾತುರ್ಮಾಸ್ಯ. ಮಳೆಗಾಲದಲ್ಲಿ ನೀವು ನಿಮ್ಮಂತಹ ಸನ್ಯಾಸಿಗಳು ಪ್ರಯಾಣವನ್ನು ಕೈಗೊಳ್ಳುವುದಿಲ್ಲ. ಇದು ನಾನು ತಿಳಿದ ಸತ್ಯ. ನಾವು ಅಂತರಂಗ ವ್ಯಾಪಾರದಲ್ಲಿ ದೃಷ್ಟಿ ಇಟ್ಟದ್ದು ಒಂದನ್ನೇ. ಬಹಿರಂಗವಾದ ಮಾತು ಎನ್ನುವುದು ಬೆಳ್ಳಿಯಾದ್ರೆ ಮೌನ ಎನ್ನುವುದು ಬಂಗಾರ. ಆ ಚಿನ್ನದ ಮೇಲೆ ದೃಷ್ಟಿಯನ್ನ ಇಟ್ಟವರು ನಾವು. ಮಾತ್ರ ಅಲ್ಲ, ನೀ ನೋಡಿದರೆ ಭಕ್ತಿಯಿಂದ ಕೈ ಮುಗಿತಾ ಇತ್ತು. ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲವು. ಯುಕ್ತಿಯಿಂದ ಯಾವನು ಆ ವೃಕ್ಷವನ್ನ ಏರುತ್ತಾನೋ ಆ ಹಣ್ಣು ಸಿಕ್ಕೇ ಸಿಗ್ತದೆ. ನನಗಂತೂ ಸಂತೋಷ ಆಯ್ತು. ನಮ್ಮವನು ಕುಣಿದು ಕುಪ್ಪಳಿಸ್ತಾ ಇದ್ದಾನೆ. ಏನಾಯ್ತು ನಿನಗೆ? ನಾನು ಹಾಗಂತ ಹೇಳುದುಂಟು. ನನ್ನ ಹೆಂಡತಿಗೆ ಬಂಗಾರ ಅಂತ ನಿನ್ನ ಹೆಂಡತಿಯ ಸುದ್ದಿ ಅವರು ಹೇಳಿದ್ದಲ್ಲ ಪುಣ್ಯಾತ್ಮ. ಮಾತು ಬರದೆ ಹೋದ್ರೆ ಬಂಗಾರ ಅಂತ ಅಂದ್ರೆ ಹೆಂಡತಿಗೆ ಬಂಗಾರ ಅಂತ ಹೇಳುವ ಉದ್ದೇಶವೇ ಅದು. ಮಾತು ಬಂದು ನನ್ನ ಮಾತಿಗೆ ಮೌನ ಬಂಗಾರ ಅಲ್ವಾ? ನೀನು ಪುಣ್ಯಜೀವಿಯೋ? ಪುಣ್ಯಜೀವಿ ನೀನು. ನಿನ್ನ ಹೆಂಡತಿಗೆ ಮಾತು ಬರುವುದಿಲ್ವೋ? ಪುಣ್ಯಾತ್ಮ ನೀನು, ಸಂತೋಷ ಪಡುವುದಕ್ಕೆ. ಸ್ವಾಮಿ,
ಇಷ್ಟು ಭಕ್ತಿಯಿಂದ ನೀವು ಉಚ್ಚರಿಸುವಾಗ ನನ್ನ ಅಪೇಕ್ಷೆ ಇಷ್ಟೇ. ಈ ಚಾತುರ್ಮಾಸ್ಯವನ್ನು ನಮ್ಮ ದ್ವಾರಾವತಿಯಲ್ಲೇ ಕಳೆದು ತಾವು ಅರ್ಜಿಸಿದಂತಹ ತಪಸ್ಸಿನ ಪ್ರಭಾವದ ಫಲರೂಪವಾಗಿ ನಮ್ಮೆಲ್ಲ ನಾಡಿನ ಜನತೆಯನ್ನು ಹರಸಬೇಕು, ಉದ್ಧಾರ ಮಾಡಿ. ಫಲ ನಿಮ್ಮ ಮಾತಿಗೆ ಮೆಚ್ಚಿದ ನಿನ್ನಯ ಭಕ್ತಿ ಭಾಗ್ಯನಾರು ಹೆಚ್ಚು ಮಾತಿಂದೇನು ಬಗೆನು ಮೆಚ್ಚಿದ ಬಗೆಯ ಮಾತ್ರವನೊಂದನು ನಿಶ್ಚಯ ಬಗೆದೆಂದಯತೆಯೋ. ನೀ ತಿಳಿಯುವಂತೆ ನೀವು ಸಂಸಾರಿಗಳು, ಎಲ್ಲವನ್ನ ಕಟ್ಟಿಕೊಂಡವರು ನೀವು. ನಾವು ಸನ್ಯಾಸಿಗಳು. ನಾವು ಎಲ್ಲವನ್ನು ಬಿಟ್ಟದ್ದು ಅಂತಲ್ಲ, ಸಂನ್ಯಾಸ ಅದನ್ನ ಕಟ್ಟಿ ಇಟ್ಟವರು ನಾವು. ಯಾವಾಗ ಬೇಕೋ ಆವಾಗ ಅದರ ಬಗ್ಗಾಗಿ ಲಕ್ಷ್ಯವನ್ನ ವಹಿಸುವವರು ನಾವು. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಪುನಃ ಪುನಃ ನೀನು ಕೇಳುವಾಗ ಆತ್ಮ ಗುಹಾಯಾಮ್ ನಿಹಿತೋಸ್ಯ ಜಂತೋ, ಹೌದೇ? ನಮ್ಮ ಎಲ್ಲ ಬಯಕೆಗಳನ್ನ ಪೂರ್ಣಗೊಳಿಸುವುದಕ್ಕೆ ಈ ದೇಹವನ್ನ ನಾವು ಬಳಸ್ತೇವೆ. ಆದರೆ ನಮ್ಮನ್ನ ನಾವು ಉದ್ಧರಿಸಿಕೊಳ್ಳುವುದಕ್ಕೆ ಬಳಸಿಕೊಳ್ಳಬೇಕಾದದ್ದು. ಹೆಚ್ಚಿನದನ್ನ ಕಾಣುವುದು ಬಿಚ್ಚಿದ ಕಣ್ಣಲ್ಲ, ಮುಚ್ಚಿದ ಕಣ್ಣು. ಅದಕ್ಕೆ ಬೇಕಾಗಿಯೇ ನಾವು ಗಹ್ವರವನ್ನ ಆಶ್ರಯಿಸಿ ನಿಂತರೆ, ಈ ಹೇಳುವುದೇನು, ಗಿರಿ ಗಹ್ವರಗಳು ಒಂದೇ ಪಟ್ಟಣವೂ ಒಂದೇ ಎನ್ನುವ ತೆರನಲ್ಲವೇ. ಸನ್ಯಾಸಿಗಳಾದ ನಿಮಗೆ ಅದರಲ್ಲೇನು ಹೆಚ್ಚಿನದು? ನಿಮ್ಮ ನಿಷ್ಠೆಯಲ್ಲಿ ನೀವಿರುವವರಾದುದರಿಂದ. ಹೌದು, ನಾವು ನಮ್ಮದ್ದಾದದ್ದನ್ನ ಪಡೆದುಕೊಳ್ಳುವಲ್ಲಿ ನಿಷ್ಠೆಯನ್ನ ವಹಿಸಿದವರು, ನಿಷ್ಠಾವಂತರೇನೋದು. ನಾವು ಅದು ದೊರಕುತ್ತದೆ, ನಾವು ಎಣಿಸಿದಂತೆ ಆಗುತ್ತದೆ ಅಂತಾದ್ರೆ ಯಾರಿಗೆ ತಾನೇ ಹೆಚ್ಚಿನದು ಅಂತ ಅನ್ನಿಸುವುದಿಲ್ಲ. ಈಗ ನಿನಗೂ ನಾನು ಬರ್ತೇನೆ ಅಂತಂದ್ರೆ ಅದು ಹೆಚ್ಚಿನದು. ನಾನು ಲಕ್ಷಿಸಿದ ಆ ಚಿನ್ನ ನನಗೆ ದೊರಕುತ್ತದೆ ಅಂತಾದ್ರೆ ನನಗೂ ಅದು ಹೆಚ್ಚಿನದು. ಅದಕ್ಕೆ ಬೇಕಾಗಿ ಮೆಚ್ಚಿದ್ದೇನೆ. ಮೆಚ್ಚಿದ್ದೇನೆ ಅಂದ್ರೆ ಏನು? ನೀವು ಹೇಳಿದಲ್ಲಿ ಬರುವುದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತಾ ಇದ್ದೇನೆ. ಸಂತೋಷ ಆಯಿತು. ಆದರೆ ಒಂದು ನಿಬಂಧನೆ ಉಂಟು. ಏನು ಸ್ವಾಮಿ? ಯಾರು ಯಾರೆಲ್ಲ ನಮ್ಮೆಡೆಗೆ ಬರಕೂಡದಲ್ಲ, ನಮ್ಮ ವ್ರತ ಭಂಗ ಆಗಕೂಡದಲ್ಲ. ಅದಕ್ಕೆ ಬೇಕಾಗಿ ಪೃಥಕ್ಕಾದಂತಹ ವ್ಯವಸ್ಥೆ ನಮಗಾಗಬೇಕಾಗ್ತದೆ. ಮಾತ್ರ ಅಲ್ಲ, ನಮ್ಮ ಪೂಜಾ ಕೈಂಕರ್ಯಗಳು ಸಾಗುವುದಕ್ಕೆ ನಾವು ಸ್ವತಃ ನಾವೇ ಅದನ್ನ ಪೂರ್ಣಗೊಳಿಸಿಕೊಳ್ಳುತ್ತೇವೆ, ಇಲ್ಲ ಅಂತಲ್ಲ. ಆದರೆ ನಿಮಗೆ ಇಷ್ಟ ಇದೆ ಅಂತಾದ್ರೆ ಸಕಲ ಸೌಕರ್ಯಗಳಿಂದ ಕೂಡಿದಂತಹ ನಾಗರಿಕ ಪ್ರಪಂಚಕ್ಕೆ ನೀನು ನಮ್ಮನ್ನ ಕರೆದೊಯ್ಯುತ್ತಾ ಇದ್ದಿ ಎನ್ನುವಾಗ ಆ ಸೌಲಭ್ಯವನ್ನ ನೀನು ಒದಗಿಸಿಕೊಡ್ತಿ ಅಂತಾದ್ರೆ ನಿನಗೆ ಪ್ರಿಯರಾದವರಾಗಿ ಶ್ರೇಯೋಭಿವೃದ್ಧಿಯನ್ನ ಬಯಸುವವರಾದ ಯಾರಿದ್ದಾರೆ ಅವರನ್ನ ಆ ನಿಲಯದೆಡೆಗಾಗಿ ನಮ್ಮ ಸೇವೆಗೈಯುವುದಕ್ಕೆ ಒಪ್ಪಿಸಬಹುದಾಗಿದೆ. ಕೇಳಿದೆಯೇನೋ? ಹೇಳ್ತಾ ಇದ್ದೇನೆ. ನಿನಗತಿ ಪ್ರಿಯರಾಗಿ ಮನದಿ ಶ್ರೇಯೋಭಿವೃದ್ಧಿಯನ್ನು ಬಯಸುವವರನ್ನು ತಂದು ನನ್ನ ಹೆಂಡತಿ ಆದಿತ್ತ ನಿನಗೆ ಯಾವುದರಲ್ಲಿ ಹೊಡೆಯಲಿ ಹೇಳು? ಅವ್ರು ಏನ್ ಹೇಳಿದ್ರು? ನಿನಗತಿ ಪ್ರಿಯರಾಗಿ. ನಿನ್ನ ಹೆಂಡತಿ ನನಗೆ ಪ್ರಿಯಳ ಅಲ್ಲ. ನೀನು ಹೇಳುದು ಕೇಳಿದ್ರೆ ಹಾಗೆ ಅರ್ಥ ಬರುವುದಿಲ್ಲ. ಅವ್ರು ಹೇಳಿದ್ ಹೇಳ್ತಾ ಇದ್ರು. ನನ್ನ ಅನಿವಾರ್ಯ, ನೀನು ನನಗೆ ಪ್ರಿಯ, ನಿನ್ನ ಹೆಂಡತಿ ನನಗೆ ಪ್ರಿಯಳ. ಹಾಗಲ್ಲ ಸ್ವಾಮಿ, ನೀವು ಹೇಳುವಾಗ ನನ್ನ ಹತ್ರ ಹೇಳ್ತಿದ್ರಿ ಅಂತ ಹೇಳ್ಕೊಂಡು. ಅಲ್ಲ ಪುಣ್ಯಾತ್ಮ, ಅವ್ರು ಹೇಳಿದ್ದನ್ನು ನಾನು ಹೇಳಿದ್ದು. ನಿನಗತಿ ಪ್ರಿಯರಾಗಿ, ಈಗ ನನಗೆ ಪ್ರಿಯರಾಗಿರಬೇಕು, ಮನದಿ ಶ್ರೇಯೋಭಿವೃದ್ಧಿಯನ್ನು ಬಯಸುವವರನ್ನು ಕರೆತಂದು ಅವರ ಸೇವೆಗೆ ಇಡಬೇಕು. ಯಾರನ್ನು ಇಡುವುದು? ನೀವೇ ಬಂದು ಹೇಳಿ. ಅವ್ರು ಹೇಳಲಿಲ್ಲ. ಒಂದು ವೇಳೆ ಹೇಳಿದ್ರು ನನಗಾಗುತ್ತದೋ ಹೇಳು? ಈ ರಾಜಕೀಯ ನನ್ನನ್ನು ಬಿಡುತ್ತದ? ಅಧಿಕಾರ. ಆದ್ರಿಂದ ಅವರ ಸೇವೆ ಮಾಡುವ ಮನಸ್ಸು ನನಗುಂಟು. ಆದ್ರೆ ನೀವೆಲ್ಲ ಬಿಡಬೇಕಲ್ಲ. ಯಾರು? ಸ್ವಾಮಿಗಳು. ಅವರು ಬಿಟ್ಟರೆ ಆಗುತ್ತದೆ. ಏನಾಗುತ್ತದೆ ಹೇಳು? 4 ತಿಂಗಳು ಉಳ್ಕೊಳ್ಳಿ ಅಂತ ಹೇಳಿದ್ದೇನೆ. 4 ದಿವಸಕ್ಕೆ ಮತ್ತೆ ಇವರ ವಿಳಾಸ ಇಲ್ಲ ಅಂತ ಮಾಡ್ತಾರೆ.
ನಿನಗೆ ಆಶ್ಚರ್ಯ 4 ತಿಂಗಳು ಚಾತುರ್ಮಾಸ್ಯ ಅಂದ್ರೆ ಹಾಗೆ 4 ತಿಂಗಳು ಇಲ್ಲೇ ಇರ್ತಾರೆ, ಮಳೆಗಾಲ ಇಲ್ಲೇ ಕಳೆಯುವುದವರು. ಇನ್ನು ತಲೆಗೆ ಬರುವುದು ಅದೇ ಚಾತುರ್ಮಾಸ್ಯ 4 ತಿಂಗಳು. ಅದೆಲ್ಲ ನಿನಗೆ ಈಗ ಜೀರ್ಣ ಆಗುವ ವಿಷಯ ಅಲ್ಲ. ಇದೆಲ್ಲ ಆದ್ಮೇಲೆ ಸಮಯ ಇದ್ರೆ ಅವಕಾಶ ಇದ್ರೆ ನಾ ಹೇಳ್ತೇನೆ. ಈಗ ಕೃಷ್ಣ ಆಗ್ಲಿಕ್ಕಿಲ್ಲ, ಕೊನೆಗೆ ಹೊಗೆ ಹಾಕಿ ಆದ್ರೂ ಇವ್ರನ್ನ ಓಡಿಸಿ ಅಲ್ಲ. ಕೃಷ್ಣ ಬೇಡ, ಮತ್ತಿನ್ಯಾರನ್ನು ಇಡುವುದು? ಮಹಾರಾಜ ಅವರ ಸೇವೆಗೆ 4 ಜನ ಬೇಕು, ಅವರನ್ನು ಇವ್ರ ಸೇವೆಗೆ ಹೌದಪ್ಪ. ಇನ್ನು ಅವರಿಗೆ ಶ್ರೇಯೋಭಿವೃದ್ಧಿ. ಏನು ಮಾತಾಡ್ತೀಯ ಪುಣ್ಯಾತ್ಮ? ಅವ್ರು ಆಗ್ಲಿಕ್ಕಿಲ್ಲ, ವಯಸ್ಸಾದವ್ರು, ಅವ್ರ ಸೇವೆಗೆ ನಾವಿರ್ಬೇಕು. ನಾವು ಹೋಗ್ಲಿಕ್ಕಿಲ್ಲ. ನೀನಾಗುದಿಲ್ಲ ಅಲ್ಲ, ಅದಕ್ಕಿಂತ ನಮ್ಮ ಜೊತೆಗೆ ನೀ ಎಲ್ಲಿ ಹೋದ್ರೆ ಅಲ್ವಾ? ಅದರಿಂದ ಬೇಡ. ಇನ್ಯಾರಾದೀತು? ಯಾರಾದೀತು? ಸರಿಯಾದ ಒಂದು ವ್ಯಕ್ತಿ ನಮ್ಮನ್ನುಂಟು. ಸುಭದ್ರ, ನನಗತಿ ಪ್ರಿಯಳು ಆಕೆ. ಮನದಿ ಶ್ರೇಯೋಭಿವೃದ್ಧಿಯನ್ನು ಬಯಸ್ತಾ ಇದ್ದಾಳೆ. ನೋಡಿ ಏನ್ ನೋಡಿ? ಯಾರನ್ನು ನೋಡಿ? ನೋಡಿ ಅಲ್ಲ, ಇವರನ್ನು ನೋಡಿ ಆಲೋಚನೆ ಮಾಡಿ ಅಂತ ಹೇಳಿದ್ದ ನೀನು. ಮತ್ತೆ ಎಂತ ಹೇಳ್ತಾ ಇದೀಯ? ಶಾಂತಂ ಪಾಪಂ, ಅದು ನಿನಗೆ ಅರ್ಥ ಆಗುದಿಲ್ಲ. ಆದ್ರೆ ಸುಭದ್ರೆಯನ್ನೇ ನಾನು ನಿಯೋಜಿಸುವುದಕ್ಕೆ ಕಾರಣ ಇಷ್ಟೇ ಅಲ್ವಾ? ಕಲ್ಯಾಣ ಆಗಬೇಕು. ನಮಗೆ ಕೊನೆಯಲ್ಲಿ ಪ್ರಸಂಗದಲ್ಲಿ ಮಂಗಳ ಹೇಗಾಗಬೇಕು ಅದೆಲ್ಲ ಪ್ರಚಾರ ಮಾಡ್ಲಿಕ್ಕೆ ಹೋಗಬೇಡ ಪುಣ್ಯಾತ್ಮ. ಹೇಳಿದ್ದಾರೆ, ನಮ್ಮ ತಪಸ್ಸಿನ ಪ್ರಭಾವದಿಂದ ಪರಿಣಾಮದಿಂದ ಸೇವೆಯನ್ನು ಮಾಡುವವರಿಗೆ ಉತ್ತಮ ಫಲ ಉಂಟು. ವಾರಾವತಿಯಲ್ಲಿ ಈಗ ಉತ್ತಮ ಫಲ ಪ್ರಾಪ್ತಿಗೆ ಅರ್ಹತೆ ಇರುವುದು ಯಾರಿಗೆ ಕೇಳಿದ್ರೆ ಸುಭದ್ರೆಗೆ. ಆದ್ದರಿಂದ ಅವಳನ್ನೇ ನಿಯೋಜಿಸ್ತೇನೆ. ಇವರ ಸೇವೆಯ ಫಲದಿಂದ ಮುಂದೆ ಸುಭದ್ರ ಕಲ್ಯಾಣ ಆದ್ರೆ ನಮ್ಮಷ್ಟು ಸಂತೋಷ ಪಡುವವರು ಯಾರಿದ್ದಾರೋ ಪ್ರಪಂಚದಲ್ಲಿ? ಯಾಕೆ? ಮದುವೆ ನೋಡ್ಲಿಕ್ಕೆ. ನಿನಗೆ ವಿರಾಮ ಅಂತೆಲ್ಲ ಇಲ್ಲ. ಯಾಕಂದ್ರೆ ಮದುವೆ ತಯಾರಿ, ಆ ಸಿದ್ಧತೆ, ಓಡಾಟ ಎಲ್ಲ ಚಿನ್ನದ್ದೇ. ಹೌದಪ್ಪ, ನೀನೇ ಕಾರಣ. ಆದ್ರಿಂದ ಅದಷ್ಟೂ ಹೊಣೆಗಾರಿಕೆ ನಿನ್ನದೇ ಆಗಿರ್ತದೆ. ಮುಂದೆ ಒಂದು ಕಲ್ಯಾಣ ಉಂಟು ಅಂತಾದ್ರೆ ಆ ಶುಭವನ್ನು ನಿರೀಕ್ಷಿಸೋಣ. ಸ್ವಾಮಿಗಳೇ, ಹೀಗೆ ಬರಬೇಕು. ನಮ್ಮ ನಿಯಮಕ್ಕೆ ಒಳಪಟ್ಟಿದ್ದೀರಿ. ಶ್ರೀ ಮನೋಹರನ ಕಾರುಣ್ಯದಿಂದ ಅವರೆಣಿಸಿದಂತೆಯೇ ಆಗಲಿ, ಕಲ್ಯಾಣ ಆಗಲಿ. ಆಗಲಿ. ನಮೋ ನಮಃ, ನಮೋ ನಮಃ. ಈ ಒಂದು ಅವಕಾಶಕ್ಕಾಗಿ ಮಾತಿನ ಮನೆ ಈ ವೇದಿಕೆಯನ್ನು ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ಯಕ್ಷವಾಹಿನಿ ತಂಡದ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇಂದಿನ ಸುರುತ್ ಸಂವಾದದಲ್ಲಿ ಇಂದು ಅಪರಾಹ್ನದಿಂದ ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಂತಹ ಶ್ರೀ ರಾಧಾಕೃಷ್ಣ ಕಲ್ಚರ್ ಅವರಿಗೆ ಮಾತಿನ ಮನೆಯ ವತಿಯಿಂದ ಗೌರವ ಸಮರ್ಪಣೆ. ಶ್ರೀ ರಾಧಾಕೃಷ್ಣ ಕಲ್ಚರ್ ಅವರು ವೇದಿಕೆಗೆ ದಯಮಾಡಿಸಿ ನಮ್ಮ ಗೌರವದ ಪ್ರೀತಿಯ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆಯೇ ನಮ್ಮೊಂದಿಗಿದ್ದ ಇರುವಂತಹ ಇನ್ನೋರ್ವ ಕಲಾವಿದರಾದ ಶ್ರೀ ಅನಂತ ಪದ್ಮನಾಭ ಪಾಠಕ್ ಅವರಿಗೆ ಮಾತಿನ ಮನೆಯ ವತಿಯಿಂದ ಗೌರವ ಸಮರ್ಪಣೆ. ಸುರುತ್ ಸಂವಾದದ ಪೂರಣದ ಸವಿಯುಂಡ ಎಲ್ಲ ಸಿಹಿ ಮನಸ್ಸಿನ ಎಲ್ಲ ಪ್ರೇಕ್ಷಕರಿಗೂ, ಹಾಗೆಯೇ ಈ ದಿನ ಮಾತಿನ ಮನೆಯಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನ ಆಯೋಜಿಸಿ ನಡೆಸಿಕೊಟ್ಟಂತಹ ಯಕ್ಷವಾಹಿನಿ ಬೆಂಗಳೂರಿನ ಪ್ರತಿಯೊಬ್ಬರಿಗೂ ಕೂಡ ಮಾತಿನ ಮನೆಯ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸುತ್ತಿದ್ದೇನೆ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಎಂದು ಹೇಳ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರಿಗೂ ಮಾತಿನ ಮನೆಯ ಪರವಾಗಿ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಬರುವ ಭಾನುವಾರ ಅಂದ್ರೆ 14ನೇ ತಾರೀಕು ಹನಿಗವನಗಳ ಚಕ್ರವರ್ತಿ ದುಂಡಿರಾಜ್ ಅವರ ಹನಿಗವನಗಳು ಏಕೆ ಹೇಗೆ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಹಾಗೂ ಸಂವಾದ ಕಾರ್ಯಕ್ರಮ ಇದೆ. ಬರುವ ಭಾನುವಾರ 14ನೇ ತಾರೀಕು ಸಂಜೆ 6 ಗಂಟೆಗೆ. ದಯವಿಟ್ಟು ಎಲ್ಲರೂ ಬನ್ನಿ. ಮಾತಿನ ಮನೆಯಲ್ಲಿ ಪ್ರತಿ ತಿಂಗಳ ಕೊನೆಯ ಭಾನುವಾರ 6 ಗಂಟೆಗೆ ಕಾರ್ಯಕ್ರಮವಿರುತ್ತೆ. ಈ ತಿಂಗಳು ಮಾತಿನ ಮನೆಯಲ್ಲಿ 3 ಕಾರ್ಯಕ್ರಮಗಳು. ಪ್ರತಿ ತಿಂಗಳ ಕೊನೆಯ ಭಾನುವಾರ ಅಂತೂ ಅದು ಕಾರ್ಯಕ್ರಮ ತಪ್ಪದೆ ನೆರವೇರಿಸಿಕೊಂಡು ಬರ್ತಾ ಇದೀವಿ. ಮಾತಿನ ಮನೆಯ 70ನೆಯ ಕಾರ್ಯಕ್ರಮವಾಗಿ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಕಾರ್ಯಕ್ರಮವಿದೆ. ಎಲ್ಲ
ಸಹೃದಯ ಸಾಹಿತ್ಯ ಅಭಿಮಾನಿಗಳು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳಿ ವಿನಂತಿಸುತ್ತಾ ಯಕ್ಷವಾಹಿನಿ ತಂಡದವರಿಗೆ ವೇದಿಕೆಯನ್ನು ಬಿಟ್ಕೊಳ್ತಾ ಇದ್ದೀವಿ. ಮಂಗಳದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ.